ಅದಕ್ಕಾಗಿ ಸ್ತೋತ್ರ ಅಪ್ಪ. ಬಂದಿರುವ ಪ್ರತಿಯೊಬ್ಬರ ಹೃದಯಗಳು ಅಪ್ಪ ನಿನ್ನ ವಾಕ್ಯದಿಂದ ಸಂಪೂರ್ಣವಾದ ಸ್ವತಂತ್ರವನ್ನು ಪಡೆದುಕೊಳ್ಳುವಂತಾಗಲಿ. ನಿಮ್ಮ ವಾಕ್ಯದ ಶಕ್ತಿಯಿಂದ ಒಬ್ಬೊಬ್ಬರು ಚೈತನ್ಯಗೊಳ್ಳಲಿ. ಆಗಿರುವ ಎಲ್ಲ ದುರವಸ್ಥೆಯಿಂದ ಒಬ್ಬೊಬ್ಬರು ಬಿಡುಗಡೆಯನ್ನು ಕಾಣುವಂತಾಗಲಿ. ಪ್ರತಿಯೊಬ್ಬರ ಹೃದಯದಲ್ಲಿ ಅಪ್ಪ ಎಲ್ಲ ರೀತಿಯ ಅಂಧಕಾರ ದೂರವಾಗಲಿ, ನಿನ್ನ ಬೆಳಕು ಸ್ವೀಕಾರವಾಗಲಿ ಅಪ್ಪ. ಯೇಸು ನಾಮದಲ್ಲಿ ಪ್ರಾರ್ಥಿಸ್ತಾ ಇದ್ದೇನೆ ಜೀವವುಳ್ಳ ತಂದೆಯೇ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಯೇಸುವೇ ಸ್ತೋತ್ರ, ಯೇಸುವೇ ವಂದನೆ. ಯವನನ ಶುಭ ಸಂದೇಶದಲ್ಲಿ 15ನೇ ಅಧ್ಯಾಯದಲ್ಲಿ 11ನೇ ವಾಕ್ಯ, ಯೇಸು ಸ್ವಾಮಿ ತಮ್ಮ ಶಿಷ್ಯರಿಗೆ ಈ ಮಾತುಗಳನ್ನು ಹೇಳ್ತಾರೆ. 15ನೇ ಅಧ್ಯಾಯ 11ನೇ ವಾಕ್ಯ, ನನ್ನಲ್ಲಿರುವ ಆನಂದವು ನಿಮ್ಮಲ್ಲಿ ಇರಬೇಕೆಂತಲೂ ನಿಮ್ಮ ಆನಂದ ತುಂಬಿ ತುಳುಕಬೇಕೆಂತಲೂ ಇದನ್ನೆಲ್ಲ ನಾನು ನಿಮಗೆ ಹೇಳುತ್ತೇನೆ. ಪ್ರೈಸ್ ದಿ ಲಾರ್ಡ್. ಈ ಲೋಕದಲ್ಲಿ ನಮಗೆ ಚೆನ್ನಾಗಿ ಗೊತ್ತು, ಊಟ, ಬಟ್ಟೆ, ಅನೇಕ ರೀತಿಯ ಈ ಲೋಕದ ವ್ಯವಸ್ಥೆಗಳು, ಸವಲತ್ತುಗಳು ನಮಗೆ ಇದ್ರೂ ಕೂಡ ನಮಗೆ ಕೆಲವರಿಗೆ ಅಂತಲ್ಲ, ಮ್ಯಾಕ್ಸಿಮಮ್ ನಮ್ಮ ಹೃದಯದಲ್ಲಿ ಒಂದು ಸಂತೋಷ ಇರೋದಿಲ್ಲ, ಆನಂದ ಇರೋದಿಲ್ಲ, ಒಂದು ಕಳವಳ ಇರುತ್ತೆ. ಇದೆಯಾ? ಇರುತ್ತಾ? ಇವತ್ತಿದೆಯಾ? ಖಂಡಿತ ಇದೆ. ನಾವು ಹೇಳ್ಕೊಳ್ಳಲ್ಲ ಅಷ್ಟೇ, ಖಂಡಿತ ಯಾವುದೋ ಒಂದು ಕ್ಷೇತ್ರದಲ್ಲಿ. ಈ 11, 12, 13 ಅಧ್ಯಾಯಗಳನ್ನು ನೀವು ಧ್ಯಾನ ಮಾಡ್ತಾ ಬರುವಾಗ ಈ ಪ್ರೇಷಿತರು ಯೇಸುವನ್ನು ಹಿಂಬಾಲಿಸಿದ್ದು ಅಥವಾ ಅವ್ರ ಜೊತೆ ಪ್ರಯಾಣ ಮಾಡಿದ್ದು ಯಾಕೆ ಅಂದರೆ ಅವರೆಲ್ಲರ ಜೀವನ ಒಂದು ಬಂಧನದ ಜೀವನ. ಪ್ರೈಸ್ ದಿ ಲಾರ್ಡ್. ಸಮಾಧಾನ ಇಲ್ಲದಂಥ ಜೀವನ, ನೆಮ್ಮದಿ ಇಲ್ಲದಂಥ ಜೀವನ. ಯಾಕೆಂದರೆ ಈ ರೋಮನ್ನರ ಆಳ್ವಿಕೆಗೆ ಒಳಪಟ್ಟು ಇವರೆಲ್ಲ ಅಂಜಿಕೆಯಿಂದ ಯಾವ ರೀತಿ ಈ ಭಾರತ ದೇಶವನ್ನು ಬ್ರಿಟಿಷರು ಆಳ್ವಿಕೆ ಮಾಡ್ತಿದ್ರೋ ಅದೇ ರೀತಿಯಲ್ಲಿ, ಅದಕ್ಕಿಂತ ಮೋಸವಾಗಿ ಈ ಒಂದು ರೋಮನ್ನರ ಆಳ್ವಿಕೆಯಲ್ಲಿ ಇವರು ಸಿಕ್ಕಾಕೊಂಡು ಭಯಭೀತಿಯಲ್ಲಿ ಜೀವಿಸ್ತಾ ಇದ್ರು. ಆದರೆ ಯೇಸುಸ್ವಾಮಿಯ ಒಂದು ಕರೆ, ಯೇಸುಸ್ವಾಮಿ ಅವರನ್ನು ಕರೆದ ಮೇಲೆ, ಯೇಸುಸ್ವಾಮಿ ಅವರ ಜೊತೆಯಲ್ಲಿ ಇರಿಸ್ಕೊಂಡ ಮೇಲೆ, ಪ್ರಿಯರೇ, ಅವರು ಎಲ್ಲೂ ಕೂಡ ಭಯ ಇದ್ದರೂ ಕೂಡ ಆ ಭಯದ ಮಧ್ಯದಲ್ಲಿ ಯೇಸು ಅವರಿಗೆ ಜಯವನ್ನು ತಂದು ಕೊಡ್ತಾ ಇದ್ರು. ಅವರ ಪರವಾಗಿ ಯೇಸು ಮಾತನಾಡ್ತಿದ್ರು. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಸೊ ಆದರೆ 13ನೇ ಅಧ್ಯಾಯದ ಮೇಲ್ಪಟ್ಟು ನೀವು ಧ್ಯಾನ ಮಾಡುವಾಗ, ನಾನು ಹೋಗ್ತೀನಿ, ನನ್ನ ಪಿತನನ್ನು ಕಳಿಸ್ತೀನಿ, ಅವರು ಬಂದ ಮೇಲೆ ನಿಮಗೆ ಸಮಗ್ರ ಸತ್ಯದ ಕಡೆಗೆ ನಿಮ್ಮನ್ನು ನಡೆಸ್ತಾರೆ. ಈ ಮಾತುಗಳು ಏನಾಯಿತು ಅಂದರೆ, ಈ ಮಾತುಗಳು ಕೇಳ್ತಾ ಇರುವಾಗ ಪ್ರೈಸ್ ದಿ ಲಾರ್ಡ್. ಸೊ ಪವಿತ್ರಾತ್ಮ, ಓಕೆ, ಪವಿತ್ರಾತ್ಮರನ್ನು ಕಳಿಸ್ತೀನಿ ಈ ರೀತಿಯಲ್ಲಿ ಅವ್ರು ಹೇಳುವಾಗ ಇವರೇ ಸರಿಯಾಗಿ ಅರ್ಥ ಆಗಲಿಲ್ಲ ಅವರಿಗೆ. ಇನ್ನು ಪವಿತ್ರಾತ್ಮರನ್ನು ಬೇರೆ ಕಳಿಸ್ತೀನಿ ಅಂತ ಇದ್ದಾರೆ, ಇವರು ಬೇರೆ ಹೋಗ್ತೀನಿ ಅಂತ ಹೇಳ್ತಿದ್ದಾರೆ. ಸೊ ಈಗ ಇದೆಲ್ಲ ಅವರ ಆಲೋಚನೆಯಲ್ಲಿ ಅವರಿಗೆ ಕಳವಳವನ್ನು ಉಂಟು ಮಾಡಿದ್ದು. ಅವ್ರಿಗೆ ಸಮಾಧಾನವಾಗಿ ಇರೋಕ್ಕಾಗ್ತಾ ಇಲ್ಲ. ಪ್ರೈಸ್ ದಿ ಲಾರ್ಡ್. ಉದಾಹರಣೆಗೆ, ನೀವು ಯಾವುದೋ ಒಂದು ಬಂಧನದಲ್ಲಿದ್ದೀರಾ, ಯಾವುದೋ ಒಂದು ಸಮಸ್ಯೆಯಲ್ಲಿ ಸಿಕ್ಕಾಕ್ಕೊಂಡಿದ್ದೀರಾ. ಸೊ ಆ ಒಂದು ಸಂದರ್ಭದಲ್ಲಿ ಯಾವುದೋ ಒಂದು ವ್ಯಕ್ತಿ ಜೊತೆ ನೀವು ಪ್ರಯಾಣ ಮಾಡುವಾಗ ಆ ವ್ಯಕ್ತಿ ಅನೇಕ ರೀತಿಯಲ್ಲಿ ಬಂಧಿತರಿಗೆ ಬಿಡುಗಡೆಯನ್ನು, ಶೋಷಿತರಿಗೆ ಬಿಡುಗಡೆಯನ್ನು, ನೊಂದವರಿಗೆ ಸಾಂತ್ವನವನ್ನು, ಈ ರೀತಿ ಒಂದು ವ್ಯಕ್ತಿ, ಆ ವ್ಯಕ್ತಿ ನೀವು ಆತನ ಒಂದಿಗೆ ಹೋದಾಗ ಅವ್ರು ಕೊಡುವಾಗ ನಿಮ್ಗೇನು ಅನಿಸುತ್ತೆ? ಓ, ಖಂಡಿತವಾಗಲೂ ಈತನಿಂದ ನನಗೂ ಕೂಡ ಒಂದು ಸ್ವಾತಂತ್ರ್ಯ ಸಿಗುತ್ತೆ, ನನಗೆ ಒಂದು ಸಮಾಧಾನ ಸಿಗುತ್ತೆ, ನನ್ನ ಪ್ರಶ್ನೆಗೆ ಉತ್ತರ ಸಿಗುತ್ತೆ, ನಾನು ಇದೇ ಬಂಧನದಲ್ಲಿ ಈ ರೀತಿಯೇ ಇರೋದಿಲ್ಲ ಅನ್ನುವ ರೀತಿಯಲ್ಲಿ ಒಂದು ಆಸೆಯಿಂದ ಇರ್ತಾರೆ. ಸೊ ಅದೇ ಪ್ರಕಾರ ಈ ಶಿಷ್ಯರು. ಆದರೆ ಈ ಅಧ್ಯಾಯಗಳನ್ನು ಧ್ಯಾನ ಮಾಡ್ತಾ 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 ನೀವು ಬರುವಾಗ 14ನೇ ಅಧ್ಯಾಯದಲ್ಲಿ 1ನೇ ವಾಕ್ಯದಲ್ಲಿ ಅದಕ್ಕೇನೆ ಯೇಸುಸ್ವಾಮಿ ಅವ್ರಿಗೆ ಹೇಳಿದ್ದು, ಯಾವಾಗ ಅವರು ನಾನು ಸಾಯ್ತೀನಿ, ನಂತರ ಪುನರುತ್ಥಾನ ಆಗ್ತೀನಿ, ಇದೆಲ್ಲ ಮಾತನಾಡುವಾಗ, ಅವರ ಸಾವಿನ, ಅವರ ಮರಣದ ಬಗ್ಗೆ, ಅವರ ಪುನರುತ್ಥಾನದ ಬಗ್ಗೆ ಅವರು ಮಾತನಾಡುವಾಗ
ಇವರಿಗೆ ಅದನ್ನು ಅಕ್ಸೆಪ್ಟ್ ಮಾಡ್ಕೊಳಕ್ ಆಗ್ತಾ ಇಲ್ಲ. ಅವ್ರ ಪುನರುತ್ಥಾನ ಅಂತೂ ಅವ್ರ ತಲೆಗೆ ಹೋಗ್ತಾ ಇಲ್ಲ. ಇವತ್ತು ನಮ್ಮಲ್ಲೂ ಕೂಡ ಸುಮಾರು ಜನರ ಪ್ರಾಬ್ಲಮ್ ಅದೇ. ಪ್ರೈಸ್ ದ ಲಾರ್ಡ್. ಸೊ ನಮಗಿಷ್ಟವಾದ ವಾಕ್ಯಗಳು ಹೇಳುವಾಗ ನಮಗೆ ಭಾಳ ಸ್ವೀಕಾರ ಮಾಡ್ಕೊಳ್ಳಿಕ್ಕೆ ಖುಷಿ ಆಗುತ್ತೆ. ಆದರೆ ಕೆಲವೊಂದು ವಾಕ್ಯಗಳು ಕಠಿಣವಾಗಿದ್ದಾಗ ಕೆಲವೊಂದು ಏರಿಯಾಗಳಲ್ಲಿ ನಾವಿನ್ನೂ ಸರಿಯಾಗಿರೋದಿಲ್ಲ. ಆ ಕ್ಷೇತ್ರದಲ್ಲಿ ಆ ವಾಕ್ಯಗಳನ್ನು ಮಾತಾಡುವಾಗ ನಮಗೊಂಥರ ಇರಿಟೇಷನ್ ಆಗುತ್ತೆ, ಒಂಥರ ಬೇಸರ ಆಗುತ್ತೆ. ಯಾಕೆ ಗೊತ್ತಾ? ನಮ್ಮ ಒಳಗಡೆ ಆ ಪವಿತ್ರಾತ್ಮನಿಗೆ ನಾವು ಬಿಟ್ಟುಕೊಟ್ಟಿರೋದಿಲ್ಲ. ನಾವು ಬಿಟ್ಟುಕೊಟ್ಟು ಆ ವಾಕ್ಯ ನನ್ನ ಸರಿಪಡಿಸ್ಲಿಕ್ಕಾಗಿ ಅಂತೇಳಿ ನಾವು ತಗೊಳ್ಳೋದಿಲ್ಲ. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ಸೊ ಆದ್ದರಿಂದ 14ನೇ ಅಧ್ಯಾಯದಲ್ಲಿ ಯೇಸುಸ್ವಾಮಿ ಈ ಒಂದು ಕಳವಳ ಅವ್ರಿಗಿದೆ ಅಂತ ಗೊತ್ತು. ಅವ್ರಿಗೆ ಯೇಸುಸ್ವಾಮಿಗೆ ಯಾವ್ದು ಗೊತ್ತಿಲ್ಲ? ಇಲ್ಲಿ ಕುಳ್ತಿರೋರ ಬಗ್ಗೆ ಯಾರ ಬಗ್ಗೆ ಏನಾದರೂ ಗೊತ್ತಿದೆಯಾ ಅವ್ರಿಗೆ? ನಾಳೆ ಏನು ಅಂತ ಗೊತ್ತಿದೆಯಾ? ಸೊ ದಾವೀದನಿಗೆ ಈ ಸತ್ಯದ ಅರಿವು ತುಂಬ ಚೆನ್ನಾಗಿತ್ತು. ನಾ ಕೂರುವುದು ನಿನಗೆ ಗೊತ್ತಿದೆ, ನಾನು ಹೇಳುವುದು ನಿನಗೆ ಗೊತ್ತಿದೆ. ಆಕಾಶದಲ್ಲಿದ್ದರೂ ಗೊತ್ತಾಗತ್ತೆ ನಿನಗೆ, ಭೂಮಿ ಪಾತಾಳದಲ್ಲಿದ್ದರೂ ಕೂಡ ಗೊತ್ತಾಗತ್ತೆ ನಿನಗೆ. ನಿನ್ನಿಂದ ಮರೆಯಾಗಿ ನಾನು ಎಲ್ಲಿಗಪ್ಪ ಹೋಗಲಿ? ಈ ಸತ್ಯದ ಅರಿವು ದಾವೀದನಿಗಿತ್ತು, ಜೋಸೆಫನಿಗಿತ್ತು. ಆದರೆ ಈ ಪ್ರೇಷಿತರಿಗೆ ಈ ಸತ್ಯದ ಅರಿವಿಲ್ಲ. ಆದರೆ ಯಾರ ಜೊತೆ ಇದ್ದಾರೆ? ಯೇಸು ಜೊತೆನೇ ಇದ್ದಾರೆ. ಪ್ರೈಸ್ ದ ಲಾರ್ಡ್. ನಾವು ಯಾರ ಜೊತೆ ಇದ್ದೀವಿ? ಮಾತಾಡಿ, ಪರವಾಗಿಲ್ಲ. ನಾವು ಯಾರ ಜೊತೆ ಇದ್ದೀವಿ? ಯಾರ ಜೊತೆ ಇದ್ದೀವಿ? ಅಯ್ಯೋ ದೇವ್ರೆ, ಹೌದಾ? ಪ್ರೈಸ್ ದ ಲಾರ್ಡ್. ದೇವ್ರ ಜೊತೆ ಇದ್ದೀವಿ ಅಂತ ಹೇಳೋಕ್ಕೂ ನಮ್ಗೆ ಆಗ್ತಾ ಇಲ್ಲ. ಯೋಚನೆ ಮಾಡಿ, ಎಷ್ಟೊಂದು ಮೋಸದ ಕಂಡೀಷನ್ ನಮ್ಮದು. ಪ್ರೈಸ್ ದ ಲಾರ್ಡ್. ಆರಂಭದಲ್ಲಿ ಕೃಷ್ಣವೇಣಿ ಮನೆಗೆ ಹೋದಾಗ ನನ್ನ ಜೊತೆ ಯೇಸು ಇದ್ದಾರೆ ಬ್ರದರ್, ಆ ಒಂದು ಬೋಲ್ಡ್ನೆಸ್ ಎಲ್ಲೋ ಐತೆ ಎಲ್ಲ. ಯಾಕೆ ಹೇಳಿ? ಗ್ಯಾರಂಟಿ ಇಲ್ಲ, ವಿಶ್ವಾಸದಲ್ಲಿ ಕೊರತೆ. ಪ್ರೈಸ್ ದ ಲಾರ್ಡ್. ಕೊರತೆ. ನನ್ನ ಪ್ರಕಾರ ಏನು ವಾಕ್ಯಗಳನ್ನು ಕಲಿದೇ ಇದ್ವಲ್ಲ, ಆ ಮುಗ್ಧತೆಯಲ್ಲಿ ಭಾಳ ಚೆನ್ನಾಗಿ ಮಾತಾಡ್ತಾ ಇದ್ವಿ ನಾವು. ಏನಂತ? ನನ್ನ ಜೊತೆ ಯೇಸು ಇದ್ದಾರೆ. ಪ್ರೈಸ್ ದ ಲಾರ್ಡ್. ಅದೆಷ್ಟೋ ನಮ್ಮನ್ನ ಬಲಪಡಿಸ್ತಾ ಇತ್ತು. ಈಗ ಕಲಿಕೆ ಜಾಸ್ತಿ ಆಗ್ತಾ ಇದೆ, ಅವರ ಸಾನ್ನಿಧ್ಯ, ಅವರಲ್ಲಿ ವಿಶ್ವಾಸ ಏನಾಗ್ತಾ ಇದೆ? ಕಮ್ಮಿ ಆಗ್ತಾ ಇದೆ. ಅದಕ್ಕೆ ಬಾಯಿಂದ ಮಾತೆ ಬರ್ತಾ ಇಲ್ಲ ನೋಡಿ ನಮಗೆ. ಪ್ರೈಸ್ ದ ಲಾರ್ಡ್. ಇದೇ ಪರಿಸ್ಥಿತಿ ಯಾರ ಜೊತೆ? ಯಾರು? ಪ್ರೇಷಿತರ ಪರಿಸ್ಥಿತಿ. ಇವರು ಸ್ಟಾರ್ಟಿಂಗಲ್ಲಿ ಅದ್ಭುತಗಳನ್ನು ಮಾಡಿದರು, ಮಿರಾಕಲ್ಸ್ ಮಾಡಿದರು, ಕುಷ್ಠರೋಗಿಗೆ ಸೌಖ್ಯ ಕೊಟ್ಟರು, ಸತ್ತವರಿಗೆಲ್ಲ ಜೀವ ಕೊಟ್ಟರು, ಎಲ್ಲ ಓಕೆ ಆರಂಭದಲ್ಲಿ. ನಂತರ ಅವರ ಮಾತುಗಳು ಸ್ವರ್ಗ ಸಾಮ್ರಾಜ್ಯದ ಬಗ್ಗೆ ಮಾತ್ರವೇ ಶುರುವಾಯಿತು. ಪ್ರೈಸ್ ದ ಲಾರ್ಡ್. ಆರಂಭ ಮಾಡಿದ್ದು ಹಂಗೇನೆ ಅವರು ಅಲ್ವಾ? ಸೊ ಸ್ವರ್ಗ ಸಾಮ್ರಾಜ್ಯ ಸಮೀಪಿಸಿದೆ, ನೀವು ಮನ ಪರಿವರ್ತನೆ ಹೊಂದಿ ದೇವ್ರ ಕಡೆಗೆ ತಿರ್ಕೊಳ್ಳಿ, ಇದೇ ಅವರ ಬೋಧನೆ. ಸೊ ಅಲ್ಲಿ ಅದನ್ನು ಹೇಳುವಾಗ ಅವ್ರಿಗೇನಾದ್ರೂ ಅರ್ಥ ಆಗ್ತಿತ್ತಾ? ಏನು ಅರ್ಥ ಆಗ್ತಿರ್ಲಿಲ್ಲ. ಸೊ ಅದಕ್ಕೇನೆ ಅವರಿಗಿದ್ದಂಥ ಸಮಸ್ಯೆಗಳಿಗೆ ಸ್ಪಂದಿಸಿದರು ಯೇಸು ಸ್ವಾಮಿ. ರೋಗಿಗಳಿದ್ರು, ಅವ್ರಿಗೆ ಸೌಖ್ಯ ಕೊಟ್ಟರು, ಕಣ್ಣಿಲ್ದಿರೋರಿದ್ರು, ಕಣ್ಣು ಕೊಟ್ಟರು, ಎಲ್ಲ ಮಾಡಿದರು. ಆದರೆ ತನ್ನ ತಂದೆಯ ಚಿತ್ತವನ್ನು ನೆರವೇರಿಸಲು ಬಂದಂಥ ಯೇಸು ಸ್ವಾಮಿ ಆ ಕಾರ್ಯವನ್ನು 100% ಮಾಡಲಿಕ್ಕೆ ಮುಂದಾದಾಗ, ಭಾಳ ಶಕ್ತವಾಗಿ ಕಾರ್ಯವನ್ನು ಮಾಡಲಿಕ್ಕೆ ಮುಂದಾದಾಗ, ಆ ಸತ್ಯವನ್ನು ಹೇಳಲಿಕ್ಕೆ ಮುಂದಾದಾಗ ಶಿಷ್ಯರ ಒಳಗಡೆ ಕಳವಳ ಶುರುವಾಯಿತು. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. 2.5 ವರ್ಷನೋ ಹೆಂಗೋ ಆರಾಮಾಗಿ, ಎಲ್ಲೂ ಏನು ಸಮಸ್ಯೆ ಇಲ್ದಲೆ, ₹1 ಖರ್ಚಿಲ್ದೆ, ಇವ್ರು ಎಲ್ಲಿ ಹೋಗ್ತಾರೋ ಅಲ್ಲಿ, ಇವ್ರು ಯಾವ ಮನೆಗೆ ಹೋಗ್ತಾರೋ ಆ ಮನೆಗೆ, ಇವ್ರು ಏನು ತಿಂತಾರೋ ಅದು, ನಮ್ಮನ್ನು ಯಾರಾದರೂ ಪ್ರಶ್ನೆ ಕೇಳಿದ್ರೆ ಇವರೇ ಆನ್ಸರ್ ಮಾಡ್ತಾ ಇದ್ರು. ಈ ರೀತಿ ಯಾವುದೇ ರೀತಿಯ ಕೊರತೆಗಳಿಲ್ಲದೆ ಬದುಕ್ತಾ ಇದ್ದಂಥ ಪ್ರೇಷಿತರಿಗೆ ಈ ಮಾತುಗಳನ್ನು ಕೇಳಿಸ್ಕೊಳ್ಳುವಾಗ ಭಾಳ ಕಷ್ಟ ಆಯಿತು, ಭಾಳ ಬೇಸರ ಆಯಿತು. ಅದಕ್ಕೆ ಯೇಸು ಅವರಿಗೆ ಹೇಳ್ತಾರೆ 14ನೇ ಅಧ್ಯಾಯದಲ್ಲಿ 1ನೇ ವಾಕ್ಯದಲ್ಲಿ ಓದೋಣ ನೋಡಿ. ಯೇಸು ಸ್ವಾಮಿ ತನ್ನ ಮಾತನ್ನು ಮುಂದುವರಿಸುತ್ತಾ ಯಾರಿಗೆ? ಈಗ ಬೈಬಲ್ ಸ್ಟಡಿ ಮಾಡೋರೆಲ್ಲ ಏನಾಗಿರ್ಬೇಕು? ಶಿಷ್ಯರಾಗಿದ್ದೀವ? ಇನ್ನೂ ಭಕ್ತಾದಿಗಳಾಗಿದ್ದೀವ? ಯೋಚನೆ ಮಾಡಿ ನೀವೇ. ಇನ್ನು ಭಕ್ತಾದಿಗಳಾಗಿಯೇ ಇದ್ದರೆ ನಮ್ಮ ಜೀವನ ವ್ಯರ್ಥ. ನಮ್ಮನ್ನು ದೇವರು ಅವರ ಮಕ್ಕಳಾಗಿ, ಶಿಷ್ಯರಾಗಿ ಕರೆದಿದ್ದಾರೆ. ಸೊ ಇಲ್ಲಿ ಈ ಒಂದು 2.5-3 ವರ್ಷಗಳ ಕಾಲ ಅವ್ರ ಜೊತೆ ಇದ್ದಂಥ ಪ್ರೇಷಿತರಿಗೆ ಅವ್ರು ಹೇಳ್ತಾ ಇದ್ದಾರೆ, ಎಲ್ಲಿ ಕಳವಳಗೊಳ್ಳಬೇಡಿ, ಎಲ್ಲಿ ಕಳವಳಗೊಳ್ಳಬೇಡಿ. ಪ್ರಿಯ ಸಹೋದರ ಸಹೋದರಿ, ಕ್ರಿಸ್ತ ಯಾರ ಹೃದಯದಲ್ಲಿ ಇರಲ್ವೋ ಅವರಲ್ಲಿ ಕಳವಳ ಇರುತ್ತೆ. ಪ್ರೈಸ್ ದ ಲಾರ್ಡ್. ಕ್ರಿಸ್ತ
ಯಾರ ಅಂತರಂಗದಲ್ಲಿ ನಾವು ಸ್ವೀಕಾರ ಮಾಡಿಕೊಂಡಿರಲ್ವೋ ಅಥವಾ ಕ್ರಿಸ್ತನನ್ನು ಪಡೆದುಕೊಂಡು ಕ್ರಿಸ್ತನ ಅನ್ಯೋನ್ಯತೆಯಲ್ಲಿ ಯಾರು ಜೀವಿಸ್ತಾ ಇರಲ್ವೋ ಅವರ ಒಳಗಡೆ 100% ಕಳವಳ ಇರುತ್ತೆ. ಪ್ರೈಸ್ ದ ಲಾರ್ಡ್. ಇಲ್ಲಿ ಪ್ರೇಷಿತರಿಗೆ ಕಳವಳ ಯಾಕೆ ಹೇಳಿ? ಯೇಸು ಬಿಟ್ಟು ಹೋಗ್ತಾರೆ ಅಂತ ಹೇಳ್ತಿದ್ದಾರೆ. ಎರಡನೇದಾಗ ಅದಕ್ಕಿಂತ ಮಿಗಿಲಾದದ್ದು ಏನು ಅಂದ್ರೆ ಯೇಸು ಅವರ ಒಳಗಡೆ ಇಲ್ಲ. ಪ್ರೈಸ್ ದ ಲಾರ್ಡ್. ಯಾರಿಲ್ಲ ಒಳಗಡೆ? ಯಾರಿಲ್ಲ? ಸೊ ಇವತ್ತು ನೀವು ನೇರವಾಗಿ ಬರ್ಕೋಬಹುದು, ನನ್ನಲ್ಲಿ ಸುಮ್ಮನೆ ಕಳವಳ ಅನ್ನೋದಿದ್ದದ್ದಾದರೆ ನನ್ನ ಒಳಗಡೆ ನಾನಿನ್ನು ನನ್ನ ಯೇಸುವನ್ನು, ನನ್ನ ರಕ್ಷಕನನ್ನು, ನನ್ನ ವಿಮೋಚಕನನ್ನು, ನನ್ನ ಆನಂದವನ್ನು, ನಮ್ಮ ಸಮಾಧಾನವನ್ನು, ನನ್ನ ಸಂತೃಪ್ತಿಯನ್ನು ನಾನೇನು ಮಾಡಿದ್ದೀನಿ? ಸ್ವೀಕಾರ ಮಾಡಿಕೊಳ್ಳದೆ ಬುದ್ಧಿಯಲ್ಲಿ ಏನೋ ಕಲ್ತ್ಕೊಂಡು ಬದುಕ್ತಾ ಇದ್ದೀನಿ. ಅದರಿಂದನೇ ನನ್ನ ಒಳಗಡೆ ಕಳವಳ. ಈ ಜಾಗದಲ್ಲಿ ಪ್ರೇಷಿತರಿಗೆ ಕಳವಳ ಇದೆ ಅಂತ ಗೊತ್ತಾಗೋಯ್ತು ಯೇಸುಗೆ. ಆ ಕಳವಳ ಕಳವಳ ತೆಗೆದಾಕೋದು ಅವರೇ ಅಂತಲೂ ಗೊತ್ತು ಯೇಸುಗೆ. ಅದರಿಂದನೇ ಅವ್ರಿಗೆ ಹೇಳ್ತಿದ್ದಾರೆ, ನೀವು ಹೃದಯದಲ್ಲಿ ಏನು ಮಾಡಬೇಡಿ, ಕಳವಳಗೊಳ್ಳಬೇಡಿ. ಹಾಲೆಲೂಯ. ಸುಮ್ಮಂದೆ ಏನಂತೆ? ನನ್ನನ್ನ ಈ ಭೂಮಿಗೆ ಮನುಷ್ಯನಾಗಿ ಕಳಿಸಿರೋದು, ನಿಮ್ಮನ್ನ ಆಯ್ಕೆ ಮಾಡಿಕೊಂಡು ನಿಮ್ಮನ್ನ ನಡೆಸೋಕೆ ನನ್ನನ್ನು ಪರಲೋಕದಿಂದ ಕಳಿಸಿರೋದು ಯಾರು ಅಂದ್ರೆ ನನ್ನ ತಂದೆಯಾದ ದೇವರು, ನನ್ನ ಅಪ್ಪ ಕಳಿಸಿದ್ದಾರೆ. ಆದ್ರಿಂದ ಆ ಅಪ್ಪ ನನ್ನನ್ನು ಕಳಿಸಿರೋದೇನೆ ನಿಮ್ಮ ರಕ್ಷಣೆಗಾಗಿ, ನಿಮ್ಮ ಸ್ವತಂತ್ರಕ್ಕಾಗಿ, ನಿಮ್ಮ ಬಿಡುಗಡೆಗಾಗಿ, ನಿಮ್ಮ ಸಮಾಧಾನಕ್ಕಾಗಿ, ನಿಮ್ಮ ವಿಮೋಚನೆಗಾಗಿ. ಆದ್ದರಿಂದ ನನ್ನ ಅಪ್ಪನಲ್ಲಿ ಏನಿಡಿ? ವಿಶ್ವಾಸ ಇಡಿ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯ. ಯಾರಲ್ಲಿ ವಿಶ್ವಾಸ ಇಡಿ? ತಂದೆಯಲ್ಲಿ ವಿಶ್ವಾಸ ಇಡಿ. ಆಮೇಲೆ ಅವ್ರು ಏನು ಹೇಳ್ತಾರೆ ಗೊತ್ತಾ? ನನ್ನಲ್ಲೂ ವಿಶ್ವಾಸ ಇಡಿ. ಪ್ರೈಸ್ ದ ಲಾರ್ಡ್. ನನ್ನಪ್ಪ ನನ್ನನ್ನು ಕಳಿಸಿದ್ದಾರೆ ಅಂತ ನಂಬ್ರಿ. ನನ್ನಪ್ಪ ನನ್ನನ್ನು ಕಳಿಸಿರೋದು 3:16 ಓದ್ತಿರಲ್ವ ನೀವು? ಈ ಲೋಕವನ್ನು ದೇವರು ಎಷ್ಟಾಗಿ ಪ್ರೀತಿಸಿದ್ರು ಅಂದ್ರೆ ತಮಗಿದ್ದ ಏಕೈಕ ಪುತ್ರನಾದ ಯೇಸುವನ್ನೇ ನನಗಾಗಿ ನಿಮಗಾಗಿ ಧಾರೆ ಎರೆದರು. ಆ ಧಾರೆಯಲ್ಲಿ, ಆ ಬಲಿ ಅರ್ಪಣೆಯಲ್ಲಿ ಯಾರೆಲ್ಲ ವಿಶ್ವಾಸ ಇಡ್ತಾರೋ ಅವರೆಲ್ಲರಿಗೂ ರಕ್ಷಣೆ, ವಿಮೋಚನೆ, ಬಿಡುಗಡೆ ಸಿಗ್ತದೆ. ಆದ್ದರಿಂದ ಅದರಲ್ಲಿ ವಿಶ್ವಾಸ ಇಡಿ ಅಂತೇಳಿ ದೇವರ ವಾಕ್ಯ ಹೇಳುತ್ತೆ ಪ್ರಿಯರೇ. ಸೊ ಇವತ್ತು ಎಷ್ಟು ಸಾರಿ ಕೇಳಿಸ್ಕೊಂಡಿದ್ದೀವ ನಾವು ಈ ವಾಕ್ಯಗಳನ್ನು. ಇತ್ತೀಚೆಗೆ ನನಗೆ ಬಹಳ ಸಂಕಟ ಆಗ್ತಾ ಇರತಕ್ಕಂಥ ವಿಷಯ ಏನು ಗೊತ್ತಾ? ಬೋಧನೆಗಳು, ಆಳವಾದ ಅಧ್ಯಯನ, ರೆವಲ್ಯೂಷನ್ಸ್ ಎಲ್ಲ ಸಿಗ್ತಾ ಇದೆ. ಆದರೆ ನಾವು ನಿಜವಾಗ್ಲೂ ಅದನ್ನು ನಮ್ಮ ಜೀವಿತದಲ್ಲಿ ಅಳವಡಿಸ್ಕೊಳ್ತಾ ಇಲ್ಲ ಅನ್ನುವ ನೋವು ನಿಜವಾಗ್ಲೂ ಇದೆ ನನಗೆ. ಯಾಕಂದರೆ ಈ ಬೋಧನೆ ಸಿಕ್ಕದೇ ಇದ್ದಾಗ, ಈ ಸತ್ಯದ ಅರಿವು ಸಿಕ್ಕದೇ ಇದ್ದಾಗ, ಈ ರೆವಲ್ಯೂಷನ್ ಸಿಕ್ಕದೇ ಇದ್ದಾಗ ನಮ್ಮಲ್ಲಿ ಪ್ರಾರ್ಥನೆಗೆ ಬರಲಿಕ್ಕೆ ಎಂಥ ಉತ್ಸಾಹ ಇತ್ತು, ಎಂಥ ಆಸಕ್ತಿ ಇತ್ತು, ಎಷ್ಟು ಹಂಬಲ ಇತ್ತು, ಎಷ್ಟು ನಮ್ಮಲ್ಲಿ ಚೈತನ್ಯ ಇತ್ತು ಅಂದರೆ ಓಡೋಡಿ ಬರ್ತಾ ಇದ್ವಿ ನಾವು. ಇವತ್ತು ನಮ್ಮನ್ನು ಎಲ್ಲರೂ ಕೂಡ ಬಲವಂತ ಮಾಡಿ ಎಳ್ಕೊಬರೋದಾಗಿದೆ. ಪ್ರೈಸ್ ದ ಲಾರ್ಡ್. ಕೆಲವರು ನೀವೇ ಬರ್ತೀರಾ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಆದರೂ ಕೂಡ ನಮ್ಮ ಹೃದಯದಲ್ಲಿ ಆ ದಾಹ, ಆ ಹಂಬಲ ಇದೆಯಾ? ಯೋಚನೆ ಮಾಡಿ. ಆದ್ದರಿಂದ ಯೇಸು ಸ್ವಾಮಿ ಆ ಶಿಷ್ಯರಿಗೆ ಹೇಳಿದ ಮಾತುಗಳನ್ನು ಇವತ್ತು ನನಗೂ ನಿಮ್ಗೆ ಹೇಳ್ತಿದ್ದಾರೆ. ಓದ್ತೀರಾ ಅದನ್ನು ಪೂರ್ತಿ? 14:1. ಯೇಸು ಸ್ವಾಮಿ ತಮ್ಮ ಮಾತನ್ನು ಮುಂದುವರಿಸುತ್ತಾ ಶಿಷ್ಯರಿಗೆ, ನೀವು ಹೃದಯದಲ್ಲಿ ಕಳವಳಗೊಳ್ಳದಿರಿ, ದೇವರಲ್ಲಿ ವಿಶ್ವಾಸವಿಡಿ, ನನ್ನ ಮಾತುಗಳಲ್ಲಿ ವಿಶ್ವಾಸ ಇಡಿ. ನನ್ನ ಪಿತನ ಆಸ್ಥಾನದಲ್ಲಿ ಅನೇಕ ನಿವಾಸಗಳಿವೆ. ಹಾಗಿಲ್ಲದ ಪಕ್ಷದಲ್ಲಿ ನಿಮಗೆ ತಿಳಿಸುತ್ತಿದ್ದೆ. ನಾನು ಹೋಗಿ ಅನ್ನೋದೇ ಅವ್ರಿಗೆ ಇಷ್ಟ ಆಗ್ತಾ ಇಲ್ಲ. ಯಾರಿಗೆ? ಯಾಕಂದ್ರೆ ಅವ್ರ ಜೊತೆ ಚೆನ್ನಾಗಿ ಮಿಂಗಲ್ ಆಗ್ಬಿಟ್ಟಿದ್ದಾರೆ, ಚೆನ್ನಾಗಿ ಹೊಂದ್ಕೊಂಡು ಬಿಟ್ಟಿದ್ದಾರೆ. ಎಲ್ಲೋದ್ರು ಅಲ್ಲಿ ಇವರೇನೆ ಜೊತೆಯಲ್ಲಿ. ಸಿಮೋನನ ಮನೆಗೆ ಹೋದ್ರೆ ಇವರು 12 ಜನ ಇರ್ತಾರೆ. ಮಗ್ದಲದ ಮರಿಯಳ ಮನೆಗೆ ಹೋದ್ರೆ ಅಲ್ಲಿರ್ತಾರೆ. ಸೊ ಎಲ್ಲೋದ್ರೂ ಕೂಡ ಇವರು ಜೊತೆಯಲ್ಲೇನೆ. ಇವ್ರಿಗೆ ಯಾವುದೇ ಕೊರತೆ ಇಲ್ಲ, ಯಾವುದೇ ಸಮಸ್ಯೆಗಳಿಲ್ಲ, ಯಾವುದೇ ಕುಂದುಕೊರತೆಗಳಿಲ್ಲ. ಪ್ರೈಸ್ ದ ಲಾರ್ಡ್. 3.5 ವರ್ಷಗಳ ಕಾಲ ಅವರೆಲ್ಲೂ ಕೂಡ ದುಡಿದ್ರು, ಎಲ್ಲ ದುಡಿದು ತಿಂದ್ರು ಅನ್ನೋದು ಎಲ್ಲೂ ಬೈಬಲಲ್ಲಿ ನೀವು ನೋಡ್ಲಿಕ್ಕಾಗಲ್ಲ. ಪ್ರೈಸ್ ದ ಲಾರ್ಡ್. ದಾರಿಯಲ್ಲಿ ಹೋಗ್ತಾ ಇದ್ರೆ ಯಾವುದು ತೆನೆಗಳಿತ್ತು, ತೆನೆಗಳನ್ನು
ಕಿತ್ಕೊಂಡು ತಿಂತಾ ಇದ್ರು. ಈ ರೀತಿ ಅವರು ಆರಾಮಾಗಿ ಬದುಕಿದ್ರು. ಈಗ ಯೇಸು ಸ್ವಾಮಿ ಈ 13ನೇ ಅಧ್ಯಾಯದ ಮೇಲೆ ಅವ್ರು ಹೇಳಕ್ಕೆ ಬಂದರು ಏನಂತ, ನನ್ನನ್ನು ಸಾಯಿಸ್ತಾರೆ, ನನ್ನನ್ನು ಹೊಡೆದಾಕ್ತಾರೆ, ಸೊ ನಾನು ಹೋಗ್ತೇನೆ. ಇದೆಲ್ಲ ಮಾತನಾಡುವಾಗ ಅವ್ರಿಗೆ ಎಲ್ಲಿಗೆ ಹೋಗ್ತಾನೆ ಅಪ್ಪ, ಪ್ರೈಸ್ ದ ಲಾರ್ಡ್, ಎಲ್ಲಿಗೆ ಹೋಗ್ತಾನೆ, ಏನು ಮಾಡ್ತಾನೆ, ಯಾಕೆ ಹಿಂಗೆ ಹೇಳ್ತಾ ಇದ್ದಾನೆ, ಈ ಮನುಷ್ಯ ಇರಲ್ವ ನಮ್ಮ ಜೊತೆ ಯಾವಾಗಲೂ. ನಾವು ತಿಳ್ಕೊಂಡಿದ್ವಿ ಇವರು ಒಳ್ಳೆ ದಾವಿದನು ರಾಜ್ಯವನ್ನು ಆಳಿದ ಹಾಗೆ ಈತನು ರಾಜ್ಯವಾಳ್ತಾನೆ, ಈತನ ರಾಜ್ಯದ ಆಳ್ವಿಕೆಯಲ್ಲಿ ನಮಗೂ ಕೂಡ ಒಂದೊಂದು ಪೋಸ್ಟ್ ಇರುತ್ತೆ, ಆ ಪೋಸ್ಟ್ ನಮಗೆ ಕೊಡ್ತಾರೆ, ನಾವು ಕೂಡ ಅವ್ರ ಮೇಲೆ ಸೇಡು ತೀರಿಸ್ಕೋಬೋದು, ನಾವು ಕೂಡ ರಾಜ್ಯವಾಳಬಹುದು ಅಂತೇಳಿ ಇವ್ರ ತಲೆಯಲ್ಲಿ ಎಲ್ಲ ತಲೆಯಲ್ಲಿರೋದೆಲ್ಲ ಮಾನಸಿಕವಾದದ್ದೇ. ಯಾಕೆ ಮಾನಸಿಕವಾದದ್ದಿದೆ ಅಂದರೆ ಆತ್ಮಿಕವಾಗಿ ಆಲೋಚನೆ ಮಾಡಲಿಕ್ಕೆ ಪವಿತ್ರಾತ್ಮರಿಲ್ವಲ್ಲ. ಪ್ರೈಸ್ ದ ಲಾರ್ಡ್. ಇವತ್ತು ನಾವು ಎಲ್ಲ ಸಂದರ್ಭದಲ್ಲೂ ಎಲ್ಲ ವಾಕ್ಯಗಳನ್ನು ಧ್ಯಾನಿಸುವಾಗ ನೀವು ಅದನ್ನು ಮಾನಸಿಕವಾಗಿ ಧ್ಯಾನಿಸ್ತಾ ಇದ್ದೀರಂದ್ರೆ ಅದಕ್ಕೆ ಕಾರಣ ಏನಂದರೆ ನಮ್ಮೊಳಗಡೆ ಪವಿತ್ರಾತ್ಮರು ಆಕ್ಟಿವ್ ಆಗಿಲ್ಲ. ಪ್ರೈಸ್ ದ ಲಾರ್ಡ್. ನೀವು ಕೇಳುವಾಗ ವಾಕ್ಯ ನಿಮ್ಮೊಳಗಡೆ ಪವಿತ್ರಾತ್ಮರಿದ್ದಾಗ ಆ ಪವಿತ್ರಾತ್ಮರು ನೀವು ಕೇಳುವಾಗಲೇ ಆ ವಾಕ್ಯಕ್ಕೆ ಉತ್ತರ ಕೊಡ್ತಾರೆ. ಪ್ರೈಸ್ ದ ಲಾರ್ಡ್. ಅಥವಾ ಆ ವಾಕ್ಯ ಕೇಳುವಾಗಲೇ ನಿಮ್ಮ ಒಳಗಡೆ ಆ ವಾಕ್ಯದಲ್ಲಿರ್ತಕ್ಕಂಥ ಆ ಯೇಸುವಿನ ಪ್ರೀತಿಯನ್ನ, ಆ ತಂದೆ ದೇವರ ಪ್ರೀತಿಯನ್ನ, ಆ ಪ್ರಕಟಣೆಯನ್ನ ನೀವು ಸ್ವಾದಿಸ್ಲಿಕ್ಕಾಗತ್ತೆ, ಎಕ್ಸ್ಪೀರಿಯನ್ಸ್ ಮಾಡ್ಲಿಕ್ಕೆ ನಿಮಗಾಗತ್ತೆ. ಅಂಥ ಒಂದು ಧ್ಯಾನ ನಮ್ದಾಗಬೇಕು. ಸೊ ಅದರಿಂದನೇ ಅವ್ರು ಹೇಳ್ತಿದ್ದಾರೆ, ಮೊದಲನೇದಾಗಿ ನಾನು ಹೋಗ್ತೀನಿ ಅನ್ನೋದು ಇಷ್ಟ ಆಗಲಿಲ್ಲ, ಸಾಯ್ತೀನಿ ಅನ್ನೋದು ಪೇತ್ರನಿಗೆ ಇಷ್ಟ ಆಗಲ್ಲ. ಪ್ರೈಸ್ ದ ಲಾರ್ಡ್. ಏನಂದ ಪೇತ್ರ ಸಾಯ್ತೀನಿ ಅನ್ನೋದಾಗ, ಅಯ್ಯೋ ನೀವು ಸಾಯ್ಬಾರ್ದು. ಯಾಕೆ ಹೇಳಿ, ನೀವು ಸತ್ತೋಗ್ಬಿಟ್ರೆ ನಾವು ಆಳ್ವಿಕೆ ಮಾಡೋದು ಹೆಂಗೆ, ನಾವು ಮಂತ್ರಿ ಆಗೋದು ಹೆಂಗೆ, ನಾವು ಈ ರೋಮನ್ನರ ಮಧ್ಯದಲ್ಲಿ ನಾವು ಕೂಡ ಕಿಂಗ್ಗಳಾಗಿ ಬದುಕೋದು ಹೆಂಗೆ. ಸೊ ಈ ಒಂದು ಥಾಟ್ ಬಿಟ್ಟರೆ ಆತ್ಮಿಕವಾಗಿ ಏನೂ ಇಲ್ಲ ಅವರಿಗೆ. ಹಾಂ, ಏನು ಪ್ರೀತಿಯಿಂದ ಹೇಳಿದ್ದಂತನಾ. ಪ್ರೈಸ್ ದ ಲಾರ್ಡ್. ಪ್ರೀತಿ ಯಾರು, ಒಳಗಡೆ ಯಾರಿದ್ದಾರೆ? ಇಲ್ಲ. ಹಂಗಾದ್ರೆ ಪ್ರೀತಿ ಹೆಂಗಿಂದ ಬರುತ್ತೆ? ಮನುಷ್ಯನ ಪ್ರೀತಿ, ಅದು ಮಾನಸಿಕವಾದ ಪ್ರೀತಿ, ಶಾರೀರಿಕವಾದ ಪ್ರೀತಿ, ಅದು ವರ್ಕೌಟ್ ಆಗಲ್ಲ. ಓಕೆನಾ? ನಿಜವಾದ ಪ್ರೀತಿ ಆರಂಭವಾಗೋದು ಎಲ್ಲಿಂದ ಅಂದರೆ ಯೇಸುವಿನಿಂದ. ಯಾಕೆಂದರೆ ಪ್ರೀತಿ ಅವರೇನೆ. ಆ ಪ್ರೀತಿ ಫಸ್ಟ್ ಎಲ್ಲಿಗೆ ಬರಬೇಕು? ನನ್ನ ಒಳಗಡೆ ಬರಬೇಕು. ನನ್ನ ಒಳಗಡೆ ಬಂದ ಮೇಲೆ ನಿಜವಾದ ಪ್ರೀತಿ ನನ್ನಿಂದ ಹೊರ ಹೊಮ್ಮೋದು. ನನ್ನ ಒಳಗಡೆಯಿಂದ ಹೊರಗಡೆ ನಿಜವಾದ ಪ್ರೀತಿ ಬರಬೇಕಾದ್ರೆ ಆ ಪ್ರೀತಿ ನನ್ನ ಒಳಗಡೆ ಇರಬೇಕು. ಈಗ ಉದಾಹರಣೆಗೆ ಬೆಳಕು ನನ್ನ ಒಳಗಡೆ ಇರಬೇಕು, ಅವಾಗ ಕತ್ಲೆ ದೂರ ಆಗುತ್ತೆ. ಸೊ ಅದೇ ಪ್ರಕಾರ ಈ ಒಂದು ಪ್ರಯಾಣ ಇತ್ತಲ್ವಾ, ಈ ಜರ್ನಿ ಇತ್ತಲ್ವಾ, ನಾನು ಕೂಡ ಲೋಕದಲ್ಲಿ ಒಂದು ವ್ಯಕ್ತಿಯಾಗಿ ಕಾಣಿಸ್ಕೋಬೋದು, ಒಂದು ಅಧಿಕಾರಿಯಾಗಿ ಕಾಣಿಸ್ಕೋಬೋದು ಅನ್ನುವ ಆಲೋಚನೆ ತಲೆಯಲ್ಲಿ. ಅದಕ್ಕೇನೆ ನೀವು ಸಾಯಬಾರ್ದು, ನಿಮ್ಗೇನು ಆಗಬಾರ್ದು. ಸೊ ಅಲ್ಲಿ ಭಾಳ ಕ್ಲಿಯರಾಗಿ ನೀನು ಕೇಳಬಾರ್ದಾಗಿತ್ತು, ಕೇಳಿದೆಯಾ ಹೇಳ್ಬಿಡ್ತೇನೆ. ಅಲ್ಲಿ ಭಾಳ ಕ್ಲಿಯರಾಗಿನೇ ಯೇಸು ಹೇಳ್ಬಿಟ್ರು, ಈ ಆಲೋಚನೆ ಏನಂತೆ ಮನುಷ್ಯಂದು ಕೂಡ ಅಂತಿಲ್ಲ, ಏನಂತ ಇದೆ. ಹಾಗಾದ್ರೆ ಯೋಚನೆ ಮಾಡಿ, ಈ ಆಲೋಚನೆ ಮನುಷ್ಯಂದು ಅಂತ ಹೇಳಿಲ್ಲ, ಸೈತಾನಂದಂತೆ. ಪ್ರೈಸ್ ದ ಲಾರ್ಡ್. ಯಾಕೆ ಅಂದರೆ ಸೈತಾನನಿಗೆ ಕನ್ಫರ್ಮ್ ಆಗೋಗಿದೆ, ಯೇಸು ಸ್ವಾಮಿ ಶಿಲುಬೆಯಲ್ಲಿ ತನ್ನ ಪ್ರಾಣವನ್ನು ಕೊಡುವುದರ ಮುಖಾಂತರ ಇವನಿಗೆ ಪರ್ಮನೆಂಟ್ ನಾಶ ಅಂತ ಇವನಿಗೆ ಗೊತ್ತಾಗಿದೆ. ಪ್ರೈಸ್ ದ ಲಾರ್ಡ್. ಆದರೆ ಯೇಸು ಸ್ವಾಮಿ ಆ ಮರಣವನ್ನ ಅಪ್ಪಿ ಪುನರುತ್ಥಾನರಾದಾಗ ನನಗೆ ಆ ನಿತ್ಯ ಮರಣದಿಂದ ಆ ಜೀವವನ್ನು ಪಡ್ಕೊಂಡು ಆ ಜೀವದೊಂದಿಗೆ ಪ್ರಯಾಣಿಸಬೇಕು ಅನ್ನುವ ಸತ್ಯದ ಅರಿವು ನಮ್ಗೆ ಎಷ್ಟು ವಾಕ್ಯ ಕೇಳಿದ್ರು ಕೂಡ ಬರ್ತಾ ಇಲ್ಲವೇ? ಪ್ರೈಸ್ ದ ಲಾರ್ಡ್. ಹೌದಾ? ಹಲೋ, ಹೌದಾ? ಏನಾದ್ರು ಹೇಳಿ, ಹೌದಾ ಇಲ್ಲ? ಪ್ರೈಸ್ ದ ಲಾರ್ಡ್. ಎಲ್ಲ ಗುಮ್ಮಣ್ಣ ಅಂತ ಗುಮ್ಕಾಗ್ತಾ ಇದ್ದೀರಾ, ಮಾತೆಲ್ಲ ನಿಂತೋಗಿದೆಯೇನೋ. ಪ್ರೈಸ್ ದ ಲಾರ್ಡ್. ಅದೇ ಹೇಳಿದ್ ನಾನು ಆರಂಭದಲ್ಲಿ ಏನೂ ಗೊತ್ತಿರಲಿಲ್ಲ, ಯಾವುದೋ ಒಂದು ಉತ್ತರ ಹೇಳ್ತಾ ಇದ್ರಿ, ಸಂತೋಷ ಆಗ್ತಾ ಇತ್ತು. ಈಗೆಲ್ಲ ಸ್ವಲ್ಪ ಕಲ್ತ್ಕೊಬಿಟ್ಟಿದ್ದೀವಲ್ವಾ, ಏನು ಹೇಳಿದ್ರೆ ಏನಾಗುತ್ತೋ ಅನ್ನುವ ತಲೆಯಲ್ಲಿ ಏನೇನೋ 108 ಯೋಚನೆಗಳು. ಸೊ ಒಂದು, ನಾನು ಹೋಗ್ತೇನೆ ಅನ್ನೋದು ಅದಕ್ಕೆ ಇಷ್ಟ ಆಗಲಿಲ್ಲ. ಎರಡನೇದಾಗಿ ಅಲ್ಲಿ ಕ್ಲಿಯರ್ ಆಗಬೇಕು ನನಗೂ ನಿಮಗೆ, ಏನು ಗೊತ್ತಾ, ನಾನು ಹೋಗಿ ಪರಲೋಕ ರಾಜ್ಯದಲ್ಲಿ ನಿಮಗಾಗಿ ಅನೇಕ ನಿವಾಸಗಳನ್ನು ಅಣಿಗೊಳಿಸ್ತೇನೆ ಅಂತ ಹೇಳ್ತಿದ್ದಾರೆ. ಈಗ ಅಲ್ಲಿ ಅಣಿಗೊಳಿಸ್ತೇನೆ ಅಂತ ಹೇಳಿದ ಮೇಲೆ, ಅಲ್ಲಿ ನಾನು ನಿನಗೆ ಮನೆಯನ್ನು ಕಟ್ತೇನೆ ಅಂತ ಹೇಳಿದ ಮೇಲೆ, ಕಟ್ಟಿ ಬಂದು ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ ಮೇಲೆ, ಈ ಲೋಕ ನಮಗೆ ಶಾಶ್ವತ ಅಲ್ಲ ಅನ್ನೋದು
ಇಲ್ಲಲ್ಲ, ಇಲ್ಲಿ ಕ್ಲಿಯರ್ ಆಗ್ಬೇಕು ನಮಗೆ. ಪ್ರೈಸ್ ದ ಲಾರ್ಡ್. ಎಷ್ಟು ಮಂದಿಗೆ ನಮಗೆ ಕ್ಲಿಯರ್ ಆಗಿದೆ ಹೇಳಿ? ನಾವು ಇನ್ನೂ ಇಲ್ಲೇ ಸೆಟ್ಲ್ ಆಗ್ಲಿಕ್ಕೆ ಪ್ಲಾನ್ ಮಾಡ್ತಾ ಇದ್ದೀವಿ. ನಾವು ಇನ್ನೂ ಸೆಟ್ಲ್ ಆಗ್ಲಿಕ್ಕೆ ಪ್ಲಾನ್ ಮಾಡ್ತಾ ಇದ್ದೀವಿ. ಪ್ರೈಸ್ ದ ಲಾರ್ಡ್. ಇನ್ನೂ ಇಲ್ಲೇ ಇರ್ಲಿಕ್ಕೆ ಬಯಸ್ತಾ ಇದ್ದೀವಿ. ನಮ್ಮ ಅಂತರಂಗದಲ್ಲಿ ನಮ್ಮ ಒಳಗಡೆ ಅದು ಆಸೆ ಇದೆ. ಈ ಒಂದು ಸತ್ಯ ನಮ್ಗೆ ಗೊತ್ತಾಗಬೇಕು. ಯೇಸು ಸ್ವಾಮಿಗೆ ಹೋಗ್ತೀನಿ ಅಂತ ಹೇಳಿದ್ದಾರೆ. ಹೋಗಿ ಅಲ್ಲಿ ಮನೆ ಕಟ್ಬಿಟ್ಟು ವಾಪಸ್ ಬರ್ತಾರಂತೆ. ವಾಪಸ್ ಬಂದು ಏನು ಮಾಡ್ತಾರಂತೆ? ಯಾರನ್ನ? ಅದು ಗೊತ್ತಿಲ್ಲ ನನಗೆ. ವಿಶ್ವಾಸಿಗಳನ್ನ, ತಂದೆಯಲ್ಲಿ ಪ್ರೀತಿ, ತಂದೆಯನ್ನು ವಿಶ್ವಾಸಿಸುವವನಿಗೆ, ಯೇಸುವಿನಲ್ಲಿ ವಿಶ್ವಾಸ ಇಟ್ಟವನಿಗೆ ಈ ವಾಕ್ಯ ವಾಗ್ದಾನ ನೆರವೇರುತ್ತೆ. ಈ ವಾಕ್ಯ ಫಲಪ್ರದವಾಗುತ್ತೆ. ಯಾಕಂದರೆ ನನ್ನನ್ನು ಕರ್ಕೊಂಡು ಹೋಗ್ತಾರಂತ ಸುಮಾರು ಜನ ಹೇಳ್ತಾರೆ. ಆದರೆ ಆ ಥರ ಕರ್ಕೊಂಡು ಹೋಗಲ್ಲ ದೇವರು. ಕರ್ಕೊಂಡು ಹೋಗೋಕ್ಕಾಗೋದೂ ಇಲ್ಲ. ಯಾಕೆಂದರೆ ವಾಕ್ಯ ಸುಳ್ಳಾಗ್ಬಿಡುತ್ತೆ. ಅವಾಗ ಯಾರು ಆತನನ್ನು ಬರಮಾಡಿಕೊಂಡ್ರೋ ಅವರಿಗೆ ಅವರ ಮಕ್ಕಳಾಗುವ ಹಕ್ಕನ್ನು ಕೊಟ್ರಂತೆ. ಯಾರಿಗೆ? ಯಾರು ಯೇಸುವನ್ನ ಬರಮಾಡಿಕೊಂಡ್ರೋ ಅವರಿಗೆ ದೇವರ ಮಕ್ಕಳಾಗುವ ಹಕ್ಕನ್ನು ಕೊಟ್ಟರು. 1:12 ಯೋಹನನ ಶುಭ ಸಂದೇಶ. ಈಗ ಮಕ್ಕಳಾದಾಗ ಆ ಮಕ್ಕಳಿಗೆ ರೆಡಿ ಮಾಡಕ್ ಹೋಗಿದ್ದವರು. ಪ್ರೈಸ್ ದ ಲಾರ್ಡ್. ಈಗ ಯಾರೆಲ್ಲ ಮಕ್ಕಳಾಗ್ತಾರೋ ಅವ್ರಿಗೆಲ್ಲ ಭಯ ಇರೋದಿಲ್ಲ. ಎಲ್ಲಿ? ಈ ಲೋಕದಲ್ಲಿ ಒಂದು ಮನೆ ಬೇಕಾ ಮಾಡ್ಕೊಳ್ಳಿ. ಪ್ರೈಸ್ ದ ಲಾರ್ಡ್. ಬೇಡ ಅಂತ ನಾನು ಹೇಳಕ್ ಹೋಗಲ್ಲ. ಆದರೆ ಆ ಮನೆಗಾಗಿನೇ ಜೀವನ, ಆ ಮನೆಯೇ ಜೀವನ, ಆ ಮನೆಯೇ ಸರ್ವಸ್ವ. ಖಂಡಿತ ನಷ್ಟಪಟ್ಟು ಹೋಗ್ತೀರಾ. ಪ್ರೈಸ್ ದ ಲಾರ್ಡ್. ಖಂಡಿತ ನಷ್ಟಪಟ್ಟು ಹೋಗ್ತೀರಾ. ಒಂದು ನಮ್ಗೆ ಗೊತ್ತಾಗಬೇಕು, ನಾನು ಬಿಟ್ಟು ಹೋಗ್ತೀನಿ ಅಂದಾಗ ಅವ್ರಿಗೆ ಇಷ್ಟ ಆಗಲಿಲ್ಲ. ಆದರೆ ಅವರು ಹೋಗಿದ್ದು ನನ್ನ ಒಳ್ಳೇದಕ್ಕಾಗಿ ಅಂತ ನಮಗೆ ಈಗ ಅರ್ಥ ಆಗಿದೆ. ಅದು ಎಷ್ಟು ಜನಕ್ಕೆ ಅನುಭವ ಆಗಿದೆಯೋ ನನಗೆ ಗೊತ್ತಿಲ್ಲ. ಅವ್ರು ಹೋಗಿ ಅಲ್ಲಿಂದ ಯಾರನ್ನ ಕಳಿಸ್ಕೊಟ್ರು? ಯಾರನ್ನ? ಈ ಕಾರ್ಯ ಆಗಲಿಲ್ಲ ಅಂದಿದ್ರೆ ನಾವು ಮಕ್ಕಳೇ ಆಗ್ತಾ ಇರಲಿಲ್ಲ. ಪ್ರೈಸ್ ದ ಲಾರ್ಡ್. ಮಕ್ಕಳು ಆಗಲಿಲ್ಲ ಅಂದಿದ್ರೆ ಅವರೊಂದಿಗೆ ಜೀವಿಸ್ಲಿಕ್ಕೆ ಆಗ್ತಾನೆ ಇರಲಿಲ್ಲ. ಅವರೊಂದಿಗೆ ಜೀವನ ಇಲ್ಲ ಅಂದ್ರೆ ನಾವು ಪರಲೋಕ ರಾಜ್ಯಕ್ಕೆ ಹೋಗ್ತಾನೆ ಇರಲಿಲ್ಲ. ಬಾಧ್ಯಸ್ಥರೇ ಅಲ್ಲ. ಸೊ ಈ ಸತ್ಯ ಯಾರಿಗೆ ಗೊತ್ತಾಗ್ಲಿಲ್ಲ? ಪ್ರೇಷಿತರಿಗೆ ಗೊತ್ತಾಗ್ಲಿಲ್ಲ. ಪ್ರೇಷಿತರಿಗೆ ಗೊತ್ತಾಗ್ಲಿಲ್ಲ. ಅವರಿಗೆ ಕಳವಳ, ಹೃದಯದಲ್ಲಿ ಚಿಂತನೆ, ಏನೆಲ್ಲ ಮಾತಾಡ್ತಾರೆ. ಅದೇ ಅಧ್ಯಾಯದಲ್ಲಿ ತಾನೆ ನನಗೆ ನಿಮ್ಮ ಅಪ್ಪನನ್ನು ತೋರಿಸಿ. ಪ್ರೈಸ್ ದ ಲಾರ್ಡ್. ಅದೇ ಅಧ್ಯಾಯದಲ್ವಲ್ವಾ? ನನಗೆ ಅಪ್ಪನನ್ನು ತೋರಿಸಿ. ಅವಾಗ ಯೇಸು ಏನು ಹೇಳ್ತಾರೆ? ಫಿಲಿಪ, ನಿನಗಿನ್ನೂ ನನ್ನಲ್ಲಿ ವಿಶ್ವಾಸ? ನಾನು ಯಾರಂತ ನಿನಗೆ ಇವತ್ತು ನಮ್ಮನ್ನು ನೋಡಿ ಅದೇ ಪ್ರಶ್ನೆನೇ ಕೇಳ್ತಾರೆ ಯೇಸು ಸ್ವಾಮಿ. ಏನು ಗೊತ್ತಾ? ಇಷ್ಟು ವರ್ಷ ಆದರೂ ಕೂಡ ನನ್ನಲ್ಲಿ ವಿಶ್ವಾಸ ಇಲ್ವಾ ನಿಮಗೆ? ಪ್ರೈಸ್ ದ ಲಾರ್ಡ್. ಯಾಕೆ ಗೊತ್ತಾ? ಇನ್ನೂ ಕಳವಳ ಇದೆ, ಇನ್ನೂ ಚಿಂತೆ ಇದೆ, ಇನ್ನೂ ದುಃಖಗಳು ಇಟ್ಕೊಂಡು ಬದುಕ್ತಾ ಇದ್ದೀವಿ. ಇನ್ನೂ ಸ್ವಾರ್ಥದಲ್ಲಿ ಬದುಕ್ತಾ ಇದ್ದೀವಿ. ಇನ್ನೂ ಹೊಟ್ಟೆ ಕಿಚ್ಚಲ್ಲಿ ಬದುಕ್ತಾ ಇದ್ದೀವಿ. ಇನ್ನೂ ಪರದೂಷಣೆಯಲ್ಲಿ ಬದುಕ್ತಾ ಇದ್ದೀವಿ. ಇನ್ನೂ ಅನೇಕರನ್ನು ದೂಷಣೆ ಮಾಡ್ಕೊಂಡು ಬದುಕ್ತಾ ಇದ್ದೀವಿ. ಹಾಗಾದರೆ ಎಲ್ಲಿಂದ ಹೇಳ್ತೀರಾ ಹೇಳಿ ಪ್ರಿಯ ಸಹೋದರ ಸಹೋದರಿ? ಯಾವ ರೀತಿಯಲ್ಲಿ ನೀವು ಹೇಳ್ತೀರಾ ಯೇಸುವಿಗೆ ಆನ್ಸರ್? ಈ ವಾಕ್ಯಕ್ಕೆ ಏನು ಆನ್ಸರ್ ಮಾಡ್ತೀರಾ? ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ಆತ ಹೇಳ್ದಂಗೆ ನಾವು ಹೇಳ್ಬೇಕಾಗತ್ತೆ. ಅಪ್ಪ ತೋರ್ಸಪ್ಪ. ದೇವ್ರು ಹೇಳಿದ್ರು, ಯೇಸು ಹೇಳಿದ್ರು ಅವನಿಗೆ, ಇನ್ನೂ ವಿಶ್ವಾಸ ಇಲ್ವಾ ನಿನಗೆ? ಇನ್ನೂ ನಂಬಿಕೆ ಬಂದಿಲ್ವಾ? ಅಯ್ಯೋ, ನನ್ನನ್ನು ನೋಡಿದವನು ಪಿತನನ್ನ ನೋಡಿದಾನೆ. ನನ್ನನ್ನು ನೋಡಿದ್ರೆ ಸಾಕು, ಪಿತ ನಿನಗೆ ಅನುಭವ ಆಗಬೇಕು. ಯಾಕಂದರೆ ಅಲ್ಲಿಂದನೇ ಬಂದಿದ್ದು ನಾನು. ಆ ಪಿತ ಪ್ರೀತಿ, ನಾನು ಪ್ರೀತಿಯಾಗಿಯೇ ಬಂದಿದ್ದೀನಿ ಭೂಮಿಗೆ. ಪ್ರೈಸ್ ದ ಲಾರ್ಡ್. ಸೊ ಈ ಸತ್ಯದ ಅರಿವು ಅವರಿಗೆ ಇಲ್ಲದ ಕಾರಣ ಹೃದಯದಲ್ಲಿ ಕಳವಳ. ಅದರಿಂದನೇ 15ನೇ ಅಧ್ಯಾಯದಲ್ಲಿ 1ನೇ ವಾಕ್ಯದಿಂದಲೇ ಅವರು ಬೋಧನೆ ಮಾಡ್ತಾ 11ನೇ ವಾಕ್ಯದಲ್ಲಿ ಹೇಳಿದ್ದು ಏನಂತ? ನನ್ನ ಆನಂದ. ಯಾರ ಆನಂದ? ಯಾರ ಆನಂದ? ಕ್ರಿಸ್ತ ಯೇಸುವಿನ ಆನಂದ ಏನಾಗಬೇಕು? ನನ್ನಲ್ಲಿ ತುಂಬಲ್ಪಡಬೇಕು. ತುಂಬಿಸ್ಲಿಕ್ಕೆ ಯಾರು ರೆಡಿ ಇದ್ದಾರೆ? ತುಂಬಿಕೊಳ್ಳಕ್ಕೆ ಯಾರು ರೆಡಿ ಇರಬೇಕು? ರೆಡಿ ಇದ್ದೀವಾ? ಅದಕ್ಕೂ ಆನ್ಸರ್ ಇಲ್ಲ. ಏನು ಮಾಡೋಕ್ಕಾಗತ್ತೆ? ಪ್ರೈಸ್ ದ ಲಾರ್ಡ್. ತುಂಬಿಸ್ಲಿಕ್ಕೆ ಅವ್ರು ರೆಡಿ ಇದ್ದಾರೆ. ತುಂಬಿಸ್ಕೊಳ್ಳಿಕ್ಕೆ ಯಾರಿಗೆ ಮನಸ್ಸಿರಬೇಕು? ನನಗೆ. ಸಮಾರ್ಯ ಸ್ತ್ರೀಗೆ ನೀರು ತಗೊಂಡೋಗೋ ಆಸೆ, ಜಲ ತಗೊಂಡೋಗೋ ಆಸೆ ಏನಿರಲಿಲ್ಲ. ಆದರೆ ಮಾತನಾಡುವಾಗ ಅವಳಲ್ಲಿ ಒಂದು ಸತ್ಯದ ಅರಿವಿತ್ತು. ಏನು ಗೊತ್ತಾ? ಈ ಒಂದು ಹೀನ ಸ್ಥಿತಿಯಲ್ಲಿ ನಾನು ಬದುಕಬಾರ್ದು. ಈ ಜೀವನ ನನಗೆ ಬೇಡ. ನನಗೊಂದು ಹೊಸ ಜೀವನ ಬೇಕು. ಹೃದಯದಲ್ಲಿ ಸಮಾಧಾನ ಬೇಕು, ಹೃದಯದಲ್ಲಿ ಒಂದು ಆನಂದ ಬೇಕು ಅನ್ನುವ ಆ ಒಂದು ಮನಸ್ಸು ಅವಳಿಗಿತ್ತು ನೋಡಿ. ಪ್ರೈಸ್ ದ ಲಾರ್ಡ್. ಇವತ್ತು ಆ ಮನಸ್ಸು ನನ್ನಲ್ಲಿ ನಿಮ್ಮಲ್ಲಿದ್ದರೆ
ದೇವರ ಆತ್ಮ ಕೆಲಸ ಮಾಡ್ತಾರೆ, ದೇವ್ರ ವಾಕ್ಯ ಕೆಲಸ ಮಾಡುತ್ತೆ, ಯೇಸು ಕೆಲಸ ಮಾಡೇ ಮಾಡ್ತಾರೆ. ನೋಡಿ, ಆಕೆಗೆ ಯೇಸು ಮಾತನಾಡುವಾಗ ಆಕೆಗೆ ಏನೂ ಸತ್ಯದ ಅರಿವಿಲ್ಲ. ಆಕೆ ಮಾತಾಡಿದ್ದೆಲ್ಲ ಈ ಲೋಕದ ನೀರು ಬಗ್ಗೆ, ಈ ಲೋಕದ ದಾಹದ ಬಗ್ಗೆ ಎಲ್ಲ ಅದೇನೆ. ಆದರೆ ಯೇಸು ಮಾತಾಡಿದ್ದೆಲ್ಲ ಆತ್ಮಿಕವಾಗಿ. ಆದರೆ ಅವಳಿಗೆ ಗೊತ್ತಾಯ್ತಾ? ಇಲ್ಲ. ಈಗ ನಿಮಗೆ ವಾಕ್ಯಗಳೆಲ್ಲ ಇರೋದು ಆತ್ಮಿಕವಾಗಿ ಅಂತ ಗೊತ್ತಿದೆಯೋ ಇಲ್ವೋ? ಗೊತ್ತಿದ್ದು ಎಷ್ಟು ಮಂದಿ ನಾವು ಸಮಾಧಾನವಾಗಿದ್ದೀವಿ? ಅವಳು ಗೊತ್ತಿತ್ತಾ? ಸಮಾಧಾನ ಇತ್ತಾ? ಇಲ್ಲ. ಪಡ್ಕೊಂಡ್ಲ? ನಮಗೆ ಗೊತ್ತಿದೆಯಾ ವಾಕ್ಯ ಇವತ್ತು ಎಲ್ಲವೂ ಕೂಡ ಸ್ಪಿರಿಚುವಲ್ಗೇನೆ ಅಂತ ಗೊತ್ತಿದೆಯಾ? ಎಲ್ಲವೂ ಕೂಡ ಆಧ್ಯಾತ್ಮಿಕವಾಗಿನೇ ಅಂತ ಗೊತ್ತಿದೆಯಾ? ಎಷ್ಟು ಮಂದಿ ಆನಂದವಾಗಿದ್ದೀವಿ? ನಾನು ನಿಮ್ಮನ್ನು ಜಡ್ಜ್ ಮಾಡೋಕ್ಕೆ ನನಗಾಗಲ್ಲ. ನಿಮ್ಮ ಹೃದಯವನ್ನು ನೀವೊಂದು ಸರಿ ಪರೀಕ್ಷೆ ಮಾಡಿ ನೋಡಿ. ನಿಮ್ಮ ಅಂತರಂಗವನ್ನು ನೀವೊಂದು ಸರಿ ಪರೀಕ್ಷೆ ಮಾಡಿ ನೋಡಿ. ನಿಮ್ಮ ಮನೆಯಲ್ಲಿರ್ತಕ್ಕಂಥ ವ್ಯಕ್ತಿಗಳ ಮಾತುಗಳಿಂದ ನೋವಾದಾಗ ಆನಂದಿಸ್ಲಿಕ್ಕಾಗ್ತಾ ಇದೆಯಾ? ನಿಮ್ಮವರೇ ನಿಮ್ಮನ್ನು ಹೀಯಾಳಿಸಿದಾಗ ನೀವು ದೇವರಿಗೆ ಸ್ತೋತ್ರ ಮಾಡಲಿಕ್ಕಾಗ್ತಾ ಇದೆಯಾ? ಹೃದಯದಲ್ಲಿ ಆನಂದ ಇದ್ದಾಗ ಸ್ತೋತ್ರ ಮಾಡಲಿಕ್ಕಾಗತ್ತೆ, ದೇವರಿಗೆ ವಂದನೆ ಸಲ್ಲಿಸಲಿಕ್ಕಾಗತ್ತೆ. ಯಾವಾಗಲೂ ಕೂಡ ಕೃತಜ್ಞತಾ ಬಲಿಯನ್ನು ಅರ್ಪಿಸಲಿಕ್ಕೆ ನಮಗೆ ಸಾಧ್ಯವಾಗುತ್ತೆ. ಆದ್ದರಿಂದನೇ ಯೇಸು ಸ್ವಾಮಿ 13ನೇ ಅಧ್ಯಾಯದಿಂದ ಮೇಲ್ಪಟ್ಟು ಅವರಿಗೆ ಎಲ್ಲವನ್ನ ನಾನು ನಿಮಗೆ ನೇರವಾಗಿ ಹೇಳಲಿಕ್ಕೆ ಶುರು ಮಾಡಿದ್ರು. ಎಲ್ಲವನ್ನ ಬಿಡಿಸಿ ಹೇಳಲಿಕ್ಕೆ ಶುರು ಮಾಡಿದ್ರು. ಪ್ರೈಸ್ ದ ಲಾರ್ಡ್. ಅಲ್ಲಿ ತನಕ ಒಂದು ಸ್ವಲ್ಪ ಕಥೆಗಳ ರೂಪದಲ್ಲಿ, ಸಾಮತಿಗಳ ರೂಪದಲ್ಲಿ ಹೇಳ್ತಾ ಬಂದವರು ಇಲ್ಲಿಂದ ನೇರವಾಗಿ ಹೇಳಕ್ಕೆ ಶುರು ಮಾಡಿದ್ರು. ಯಾಕಂದರೆ ಅವ್ರು ಗಟ್ಟಿ ಆಗಬೇಕು, ಅವ್ರು ತಿಳ್ಕೋಬೇಕು. ಅದೇ ಪ್ರಕಾರ ನಮ್ಮಲ್ಲೂ ಕೂಡ ಆ ಒಂದು ಸತ್ಯದ ಅರಿವು, ಯೇಸುವಿನ ಅರಿವು, ವಾಕ್ಯದ ಅರಿವು ಒಳಗಡೆ ಅನುಭವ ಆಗಬೇಕು. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ಆದ್ದರಿಂದನೇ ಯೇಸು 15ನೇ ಅಧ್ಯಾಯದ 1ನೇ ವಾಕ್ಯದಿಂದ ಸ್ವಲ್ಪ ಓದ್ತೀರಾ? 15ನೇ ಅಧ್ಯಾಯ. ನಾನೇ ಜೋರಗಳಿ, ನಾನೇ ನಿಜವಾದ ದ್ರಾಕ್ಷ ಬಳ್ಳಿ. ಪ್ರೈಸ್ ದ ಲಾರ್ಡ್. ಪ್ರಿಯರೇ, ನಿಜವಾದ ಜೀವಂತ ದ್ರಾಕ್ಷ ಬಳ್ಳಿ ಯಾರು? ಯೇಸು. ಅವ್ರು ಯಾವತ್ತೂ ಕೂಡ ಒಣಗಿ ಹೋಗಲ್ಲ. ಪ್ರೈಸ್ ದ ಲಾರ್ಡ್. ಅವ್ರು ಯಾವತ್ತೂ ಕೂಡ ಒಣಗಿ, ಅವ್ರ ಬಾಡಿ ಶಿಲುಬೆಯಲ್ಲಿ ಹಾಕಿದ್ರು ನಿಜ, ಆತ್ಮದಲ್ಲಿ ಅವರು ಯಾವತ್ತೂ ಒಣಗಿ ಹೋಗಿಲ್ಲ. ಪ್ರೈಸ್ ದ ಲಾರ್ಡ್. ಅದಕ್ಕೇನೆ ಅವ್ರ ಹಿಂದೆ ಬಂದಂತ ಆ ಜೆರುಸಲೇಮಿನ ಸ್ತ್ರೀಯರಿಗೆ ಏನಂತ ಹೇಳಿದ್ರು ಅವರು? ನನಗಾಗಿ ಅಳಬೇಡಿ, ನಿಮಗಾಗಿ ನಿಮ್ಮ ಮಕ್ಕಳಿಗಾಗಿ ಅತ್ತು ಗೋಳಾಡ್ರಿ. ಯಾಕೆಂದ್ರೆ ಹಸಿ ಮರ ನಾನು, ನೀವು ಏನು? ಅವ್ರೇನಾಗಿದ್ದಾರಂತೆ? ಹಸಿ ಮರ. ಹಸಿ ಮರಕ್ಕೆ ನೀರು ಬೇಕಾ? ಪ್ರೈಸ್ ದ ಲಾರ್ಡ್. ಹೇಳ್ರಿ ಏನಾದ್ರು. ಅವ್ರ ಹಸಿ, ಅವ್ರಿಗೇನು ಬೇಡ, ಅವರೇ ಜೀವ, ಅವ್ರಿಗೆ ಇನ್ನೊಂದು ಜೀವ ಬೇಕಾಗಿಲ್ಲ. ಆದರೆ ನನಗೆ ಜೀವ ಬೇಕು, ಯಾಕಂದ್ರೆ ನನ್ನ ಒಳಗಡೆ ಜೀವ ಇಲ್ಲ. ಪ್ರೈಸ್ ದ ಲಾರ್ಡ್. ಹಸಿ ಮರಕ್ಕೇನು ಬೇಕಾಗಿಲ್ಲ ಪ್ರಿಯರೇ, ಅದು ಸಮೃದ್ಧಿಯಾಗಿರ್ತದೆ. ಈ ಹಸಿ ಅಂದಾಗ ಈ ರೋಡಲ್ಲಿರ್ತಕ್ಕಂಥ ಮರಗಳ ಬಗ್ಗೆ ಎಲ್ಲ ಯೇಸು ಹೇಳ್ತಾ ಇರೋದು ಆತ್ಮದ ಬಗ್ಗೆ ಹೇಳ್ತಿದ್ದಾರೆ. ನನ್ನ ಆತ್ಮ ಜೀವಂತ, ಯಾಕಂದ್ರೆ ನನ್ನ ಆತ್ಮ ನನ್ನ ಅಪ್ಪ ಕೊಟ್ಟಿದ್ದು ನನಗೆ. ಆ ಜೀವ ನನ್ನ ಒಳಗಡೆ ಇದೆ. ಆ ಜೀವ ನನ್ನ ಒಳಗಡೆ ಇರೋದ್ರಿಂದ ನನಗೇನು ಮಾಡೋಕ್ಕಾಗಲ್ಲ. ಬಾಡಿ ಹೋಗ್ತದೆ, ನಾನೇ ಕೊಡ್ತೀನಿ. ಪ್ರೈಸ್ ದ ಲಾರ್ಡ್. ಇನ್ನೊಂದು ಬಾಡಿಯನ್ನ ನಾವು ಸಾಯಿಸಿದ್ದಲ್ಲ, ಅವರೇ ತಾನಾಗಿ ಪ್ರೀತಿಯಿಂದ ಕೊಟ್ಟಿದ್ದು. ಪ್ರೈಸ್ ದ ಲಾರ್ಡ್. ಅವರೇ ತಾನಾಗಿ ಪ್ರೀತಿಯಿಂದ ಕೊಟ್ಟಿದ್ದು. ಅದಕ್ಕೆ ಅವ್ರು ಹೇಳ್ತಾರೆ ಏನಂತ ಗೊತ್ತಾ? ನಾನು ನನ್ನ ಪ್ರಾಣವನ್ನ ನನ್ನ ಕುರಿಗಳಿಗೋಸ್ಕರ ನಾನೇ ಕೊಡ್ತೀನಿ. ಅದನ್ನು ಯಾರು ಕಸಿದುಕೊಳ್ಳಿಕ್ಕೆ ಸಾಧ್ಯನೇ ಇಲ್ಲ. ಯಾರು ಯೇಸುವನ್ನ ಕೊಲೆ ಮಾಡಲಿಲ್ಲ. ಯಾವಾಗ ನಮಗೆ ಆ ಮಾತುಗಳು ಬರುತ್ತೆ ಅಂದರೆ, ನನ್ನ ಪಾಪಕ್ಕಾಗಿ, ನನ್ನ ಶಾಪಕ್ಕಾಗಿ, ನನ್ನ ನಿತ್ಯ ಜೀವಕ್ಕಾಗಿ, ನನ್ನ ಶಾಪವ ಆಶೀರ್ವಾದವಾಗುವುದಕ್ಕಾಗಿ ಕ್ರಿಸ್ತ ಯೇಸು ಮನುಷ್ಯನಾಗಿ ಬಂದು ನನ್ನ ಜಾಗದಲ್ಲಿ ಸತ್ರು ಅಂದಾಗ, ಆ ಸತ್ಯದ ಅರಿವು ನನ್ನ ಒಳಗಡೆ ಆದಾಗ ಅವಾಗ ಈ ಮಾತುಗಳು ಬರುತ್ತೆ. ಪ್ರೈಸ್ ದ ಲಾರ್ಡ್. ಏನು ಮಾತುಗಳು? ಅಪ್ಪ, ನನಗೋಸ್ಕರ ನೀನು ಪ್ರಾಣ ಕೊಟ್ಟಿ ಅಲ್ವಾ, ನಿನ್ನನ್ನು ಕೊಂದಿದ್ದು ನಾನೇ ಅಪ್ಪ, ನಿನ್ನನ್ನು ಸಾಯಿಸಿದ್ದು ನಾನೇ ಅಪ್ಪ. ಯಾಕೆ ಹೇಳಿ? ನನ್ನ ಪಾಪ ಅವರಿಗೆ ಏನಾಯ್ತು? ಮರಣವಾಯಿತು. ಪ್ರೈಸ್ ದ ಲಾರ್ಡ್. ಆ ಸತ್ಯದ ಅರಿವು ನನಗೆ ಬರಬೇಕು. ಅದೇ ಸಮಯದಲ್ಲಿ ಅವರು ಪ್ರಾಣವನ್ನು ಕೊಟ್ಟಿದ್ದು ಪ್ರೀತಿಯಿಂದ ಅಂತೇಳಿ ಆ ಮನವರಿಕೆ ಕೂಡ ನಮ್ಮ ಹೃದಯದಲ್ಲಿ ನಮ್ಗಾಗ್ಬೇಕು. ಪ್ರೈಸ್ ದ ಲಾರ್ಡ್. ಪ್ರೀತಿಯಿಂದ ನನಗಾಗಿ ಪ್ರಾಣ ಕೊಟ್ಟರು,
ಈ ಪಾಪಿಗಾಗಿ ಅಂತೇಳಿ ನನಗೆ ಯಾವಾಗ ನನ್ನ ಅಂತರಂಗದಲ್ಲಿ ಮನವರಿಕೆ ಆಗುತ್ತೋ ನಿಜವಾಗ್ಲೂ ಆತನ ಅನ್ಯೋನ್ಯತೆಯಲ್ಲಿ ದಿನ ಬದುಕಲಿಕ್ಕೆ ನನಗಾಗತ್ತೆ. ದಿನ ಅವರ ಅನ್ಯೋನ್ಯತೆಯಲ್ಲಿ ಬದುಕಲಿಕ್ಕೆ ಇಷ್ಟಪಟ್ಟು ನಾನು ಅವರ ಸೇವೆಯನ್ನು ಮಾಡಲಿಕ್ಕೆ ನನಗೆ ಸಾಧ್ಯವಾಗುತ್ತೆ. ಆದ್ದರಿಂದನೇ ಅಲ್ಲಿ 15ನೇ ಅಧ್ಯಾಯ ಓದ್ತಿರೋ ಒಂದೊಂದೇ ವಾಕ್ಯ. ನಾನೇ ನಿಜವಾದ ದ್ರಾಕ್ಷಬಳ್ಳಿ, ನಾನೇ ನಿಜವಾದ ದ್ರಾಕ್ಷ ಬಳ್ಳಿ, ನನ್ನ ಪಿತನೇ ತೋಟಗಾರ. ಪಿತ ಏನಾಗಿದ್ದಾರೆ? ಆ ಪಿತ ಆ ದ್ರಾಕ್ಷ ಬಳ್ಳಿಗೆ ಬೇಕಾದಂತ ಜೀವವನ್ನ ಪೂರ್ತಿ ದಿನೇ ಅಲ್ಲ, ಆಲ್ರೆಡಿ ಕೊಟ್ಬಿಟ್ಟಿದ್ದಾರೆ, ತುಂಬಿಸ್ಕೊಟ್ಬಿಟ್ಟಿದ್ದಾರೆ. ಆ ಜೀವ ಯಾವತ್ತೂ ಕೂಡ ಸಾಯೋದಿಲ್ಲ, ಅದಕ್ಕೆ ಸಾವಿಲ್ಲ. ಯಾಕಂದ್ರೆ ಅಪ್ಪನಿಗೆ ಸಾವಿದೆಯಾ? ಇಲ್ಲ. ಅಪ್ಪನ ಆತ್ಮ ತಾನೇ ಕೊಟ್ಟಿರೋದು ಯಾರಿಗೆ? ಯೇಸುಗೆ. ಅದು ಹೆಂಗೆ ಸಾಯಿಸಕ್ಕಾಗುತ್ತೆ? ಆತ್ಮವನ್ನ ಸಾಯಿಸಕ್ಕಾಗೋದಿಲ್ಲ, ಅದು ಅಪ್ಪನ ಆತ್ಮ. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. ಶಿಲುಬೆಯಲ್ಲಿ 6 ಗಂಟೆಗಳ ಯಾತನೆಯ ಸಂದರ್ಭದಲ್ಲಿ ಆ ಯೇಸುವನ್ನ ಬಿಟ್ಟು ಹಿಂಗೆ ಹೋದ್ರೆ ವಿನ ಅಲ್ಲಿ ತನಕ ತಂದೆ ಅವ್ರನ್ನ ಬಿಡಲಿಲ್ಲ, ಜೊತೆನೇ ಇದ್ರು, ಜೊತೆನೇ ನಡೆಸಿದ್ರು. ಸೊ ಅದನ್ನೇ ಇಲ್ಲಿ ನಮಗೆ ಹೇಳಲಿಕ್ಕೆ ಇಷ್ಟಪಡ್ತಿದ್ದಾರೆ ಯೇಸು ಸ್ವಾಮಿ. ಏನಂತ? ನಾನು ದ್ರಾಕ್ಷ ಬಳ್ಳಿ, ನನ್ನಲ್ಲಿ ಜೀವ ಇದೆ, ನನ್ನಲ್ಲಿ ಸಾವಿಲ್ಲ. ನನ್ನ ಅಪ್ಪನೇ ಆ ಜೀವಕ್ಕೆ ಒಡೆಯ. ಪ್ರೈಸ್ ದ ಲಾರ್ಡ್. ಆ ಜೀವದ ಒಡೆಯ ನನ್ನಪ್ಪನೇ, ತೋಟಗಾರ ನನ್ನಪ್ಪನೇ. ನನ್ನಲ್ಲಿದ್ದು, ಏನಲ್ಲಿ? ನನ್ನಲ್ಲಿದ್ದು ಓಕೆ, ಫಲ ಕೊಡದ ಕವಲು ಬಳ್ಳಿಗಳನ್ನೆಲ್ಲ ಅವರು ಕತ್ತರಿಸಿ ಹಾಕುವರು. ಈಗ ನನ್ನಲ್ಲಿದ್ದು ಅಂದ್ರೆ ಯಾರಿಗೆ ಹೇಳ್ತಾ ಇರೋದು? ಯಾರಿಗೆ ಹೇಳ್ತಾ ಇರೋದು? ಯೇಸುವಿನ ವಿಶ್ವಾಸದಲ್ಲಿ, ಅಂದ್ರೆ ವಾಕ್ಯದಲ್ಲಿ ವಿಶ್ವಾಸ ಇಟ್ಟು ಯೇಸುವಿನ ಬರೋಣದಲ್ಲಿ, ಅಥವಾ ಅವರು ಬಂದಿದ್ದು ನನಗಾಗಿ, ಅವರು ತಂದೆ ದೇವರು ಕಳಿಸಿದ ಮಗ, ಆ ಮಗ ಬಂದದ್ದು, ಯೇಸು ಬಂದದ್ದು ನನಗೋಸ್ಕರ, ಅವರು ಬೋಧನೆ ಮಾಡಿದ್ದು ನನಗೋಸ್ಕರ, ಅವರು ಮಾಡಿದ ಅದ್ಭುತ ಕಾರ್ಯಗಳು ನನಗೋಸ್ಕರ, ಅವರು ಸತ್ತಿದ್ದು ನನಗೋಸ್ಕರ, ಪುನರುತ್ಥಾನ ಆಗಿದ್ದು ನನಗೋಸ್ಕರ ಅಂತೇಳಿ ಅವತ್ತು ಶಿಷ್ಯರಿಗೆ ಈ ಒಂದು ಆಪ್ಷನ್ ಇರಲಿಲ್ಲ. ಯಾಕೆಂದ್ರೆ ಯೇಸು ಇನ್ನೂ ಸತ್ತಿರಲಿಲ್ಲ. ಇವತ್ತು ಸತ್ತು ಪುನರುತ್ಥಾನ ಆಗಿದ್ದಾರಾ? ಇವತ್ತು ನಾನು ನೀವು ನೆಪ ಹೇಳಕ್ಕಾಗತ್ತಾ? ಇಲ್ಲ. ಕಲಿಸಿದ್ದಾರಾ? ಕಲಿಸ್ತಾನೆ ಇದ್ದಾರಾ? ಪ್ರತಿದಿನ ಶಿಷ್ಯರು ನಿಜವಾಗ್ಲೂ ಅವರ ವಿಶ್ವಾಸ ಇದೆಯಲ್ವಾ, ಊಹೆ ಮಾಡಲಿಕ್ಕಾಗಲ್ಲ. ಯಾಕಂದರೆ ಅವ್ರಿಗೆ ನಾಳೆ ಏನಾಗುತ್ತೆ ಗೊತ್ತಿಲ್ಲ, ನಾಡಿದ್ದೇನಾಗುತ್ತೆ ಗೊತ್ತಿಲ್ಲ. ಬಟ್ ಹೇಳಿದ್ದಾರೆ ಯೇಸು ಸ್ವಾಮಿ ಏನಂತ? ನಾನು ಹೋಗ್ತೀನಿ, ನಾನು ನನ್ನ ಪವಿತ್ರಾತ್ಮರನ್ನು ಕಳಿಸ್ತೀನಿ, ಪೋಷಕರನ್ನು ಕಳಿಸ್ತೀನಿ ಅಂತ ಹೇಳಿದ್ದಾರೆ ನಿಜ. ಆದರೆ ಅದಾಗುತ್ತೋ ಆಗಲ್ವೋ, ನಡೆಯಲ್ವೋ ಗ್ಯಾರಂಟಿ ಇಲ್ಲ ಅವರಿಗೆ. ಆದರೆ ವಿಶ್ವಾಸ ಇಟ್ಟಿದ್ದಾರೆ. ಪ್ರೈಸ್ ದ ಲಾರ್ಡ್. ಬಟ್ ಇದೆಲ್ಲ ಈಗ ನಮಗೆ ಸುಲಭನ ಕಷ್ಟನ? ಸುಲಭ. ಆದರೆ ಮಾಡೋಕ್ಕಾಗ್ತಿದೆಯಾ? ಇದು ಭಾಳ ಒಂದು ಮೋಸದ ಪರಿಸ್ಥಿತಿ ಅಂತ ಹೇಳ್ತಾರಲ್ಲ. ಭಾಗ್ಯವಂತರು ಆಗಬೇಕಾಗಿತ್ತು, ನಿರ್ಭಾಗ್ಯರಾಗಿ ಬದುಕ್ತಾ ಇದ್ದೀವಿ. ಅವ್ರಿಗೇನು ಗೊತ್ತಿರಲಿಲ್ಲ, ಆದರೆ ಅವರು ವಿಶ್ವಾಸಿಸಿದ್ರು, ನಂಬಿದ್ರು, ಸ್ವಲ್ಪ ಶೇಕ್ ಆದರು. ಯಾಕಂದರೆ ನಾಳೆ ಏನಾಗುತ್ತೆ ಗೊತ್ತಿಲ್ಲ, ನಾಡಿದ್ದೇನಾಗುತ್ತೆ ಗೊತ್ತಿಲ್ಲ. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ನೆಟ್ಟಿಗೆ ಬಂದ್ಬಿಟ್ಟ ಮೋಶೆ, ಲಕ್ಷಾಂತರ ಜನ ಹಿಂದೆ ಇದ್ದಾರೆ, ಮುಂದೆ ಕೆಂಪು ಸಮುದ್ರ. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ಏನು ಮಾಡಬೇಕು ಗೊತ್ತಿದೆಯಾ ಆತನಿಗೆ? ಹಲೋ, ಗೊತ್ತಿದೆಯಾ? ಏನಾಗುತ್ತೆ ಗೊತ್ತಿದೆಯಾ? ಇಲ್ಲ. ಅವನು ಗೊತ್ತಿರೋದೊಂದೇ, ದೇವರು ಏನೋ ಮಾಡ್ತಾರೆ. ಪ್ರೈಸ್ ದ ಲಾರ್ಡ್, ದೇವರು. ಸೊ ಅದರಿಂದನೇ ತಲೆ ಎತ್ತದ, ನನ್ನನ್ನು ಯಾಕೆ ನೋಡ್ತೀಯಾ? ನಿನ್ನ ಕೈಯಲ್ಲಿ ಏನಿದೆ? ಏನು ಮಾಡು? ಏನು ಮಾಡ್ದ ಹೇಳಿ? ಸುಮ್ಮನೆ ಚಾಚಿದ. ಪ್ರೈಸ್ ದ ಲಾರ್ಡ್. ಸುಮ್ಮನೆ ಚಾಚಿದ. ಅವನಿಗೆ ಇಬ್ಬಾಗ ಆಗುತ್ತೆ ಅಂತ ಗೊತ್ತಿಲ್ಲ, ಅದ್ರ ಮಧ್ಯೆ ನಡ್ಸ್ಕೊಂಡು ಹೋಗ್ತಾರೆ ಅಂತ ಗೊತ್ತಿಲ್ಲ, ಏನೂ ಗೊತ್ತಿಲ್ಲ. ನೀನು ಚಾಚಿದ. ಅಂಥ ಒಂದು ಕಾರ್ಯ, ಅಂಥ ಒಂದು ವಿಶ್ವಾಸದ ಕಾರ್ಯ ಆತನಲ್ಲಿ ದೇವರಿಟ್ಟಿದ್ರು. ಅದೇ ದೇವರು ಇವತ್ತು ಅವರೇ ನನ್ನ ಒಳಗಡೆ ಬಂದು ಜೀವಿಸಲಿಕ್ಕೆ ಇಷ್ಟಪಡ್ತಿದ್ದಾರೆ, ಅವರು ಬಂದು ವಾಸ ಮಾಡ್ತಾರೆ, ಅವರ ಆತ್ಮರನ್ನೇ ನನಗೆ ಕೊಟ್ಟಿದ್ದಾರೆ ಅಂತ ಎಲ್ಲ ಸತ್ಯ ಗೊತ್ತು ನಮಗೆ. ಆದರೂ ಕೂಡ ಪಡ್ಕೊಂಡಿದ್ದೀವೋ ಇಲ್ವೋ ಗೊತ್ತಿಲ್ಲ ನನಗೆ. ಪಡ್ಕೊಂಡಿದ್ದವರು ಕೂಡ ಎಷ್ಟು ವರ್ಕೌಟ್ ಮಾಡ್ತಾ ಇದ್ದೀವಿ ನಾವು? ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ಎಷ್ಟು ಮಂದಿ ವರ್ಕೌಟ್ ಮಾಡ್ತಾ ಇದ್ದೀವಿ ಯೋಚನೆ ಮಾಡಿ. ದೇವ್ರು ಹೇಳ್ತಿದ್ದಾರೆ, ನೀವು ವಿಶ್ವಾಸ ಇಟ್ಟು ಬಂದಿದ್ದೀರಾ, ನನ್ನಲ್ಲಿದ್ದು ಫಲ ಕೊಡದ. ಪ್ರೈಸ್ ದ ಲಾರ್ಡ್. ನೋಡಿ, ವಿಶ್ವಾಸಿಗೆ ಹೇಳ್ತಾ ಇರೋದು, ಅವಿಶ್ವಾಸಿಗಲ್ಲ. ದೇವರ ವಾಕ್ಯ ಕೇಳಿ, ಬೈಬಲನ್ನು ಓದಿ, ದೇವರ ವಾಕ್ಯದಲ್ಲಿ ವಿಶ್ವಾಸ ಇಟ್ಟು ಅವರನ್ನು ಹಿಂಬಾಲಿಸುವಂಥ ವ್ಯಕ್ತಿಗಳಿಗೆ ಹೇಳ್ತಾ ಇರೋದು ಇದನ್ನು.
ಬಾರದೇ ಇರೋರ್ಗಲ್ಲ. ಇವತ್ತು ನಾವೆಲ್ಲ ಅನೇಕ ವರ್ಷಗಳಿಂದ ಕೇಳಿಸ್ಕೊಂಡಿದ್ದೀವಿ, ಬರ್ತಾ ಇದ್ದೀವಿ. ಕೆಲವು ಸರಿ ಬರ್ತೀವಿ, ಕೆಲವು ಸರಿ ಬರಲ್ಲ. ಅದು ನಿಮ್ಮ ಆಲೋಚನೆಯಲ್ಲಿ ಏನಿದೆ ನನಗೆ ಗೊತ್ತಿಲ್ಲ. ಆದರೆ ಪ್ರಿಯ ಸಹೋದರ ಸಹೋದರಿ, ಆತನನ್ನು ಹಿಂಬಾಲಿಸಿ ಬರುವಾಗ ಅವ್ರು ಹೇಳ್ತಿದ್ದಾರೆ, ನನ್ನಲ್ಲಿದ್ದು ಫಲ ಕೊಡದೆ. ಆ ಫಲ ಏನು? ಪವಿತ್ರಾತ್ಮನ ಫಲಗಳು. 11ನೇ ವಾಕ್ಯದಲ್ಲಿ ಹೇಳಿದಾರಲ್ವಾ, ಆನಂದ. ಯಾರ ಆನಂದ? ಯೇಸುವಿನ ಆನಂದ. ಪ್ರೈಸ್ ದಿ ಲಾರ್ಡ್. ಯೇಸು ಸ್ವಾಮಿ ಆನಂದ. ಆ ಯೇಸುವಿನ ಆನಂದ ನನ್ನಲ್ಲಿದ್ದಾಗ ಪ್ರಿಯ ಸಹೋದರ ಸಹೋದರಿ, ನಾನು ಈ ಲೋಕದಲ್ಲಿ ಯಾವುದಕ್ಕೂ ಕೂಡ ನಾನು ಚಿಂತೆ ಮಾಡೋದಿಲ್ಲ. ಏನು ನಷ್ಟ ಆದರೂ ಕೂಡ ನಾನು ತಲೆ ಕೆಡಿಸ್ಕೊಳ್ಳೋದಿಲ್ಲ. ಪ್ರೈಸ್ ದಿ ಲಾರ್ಡ್. ಪ್ರೈಸ್ ದಿ ಲಾರ್ಡ್. ಈ ಡಿವೈನ್ ಧ್ಯಾನ ಮಂದಿರ ಆರಂಭವಾದಾಗ ಕೆಲವು ಪೇರೆಂಟ್ಸ್ ಏನಿದ್ದಾರೆ, ತಂದೆ ತಾಯಿಗಳು, ಮಕ್ಕಳು ನೀರು ಪಾಲಾಗಿ ಸತ್ತೋದಾಗ ಆ ಡೆಡ್ ಬಾಡಿಗಳನ್ನು ಇಟ್ಕೊಂಡು ಡ್ಯಾನ್ಸ್ ಮಾಡಿದ್ರಂತೆ. ನಾನು ಕೇಳಿಸ್ಕೊಂಡಿದ್ದೆ ಇದನ್ನು. ಪ್ರೈಸ್ ದಿ ಲಾರ್ಡ್. ಆವತ್ತು ಅವರಿಗೆ ಎಷ್ಟು ಸತ್ಯ ಒಳಗಡೆ ಅರ್ಥ ಆಗಿತ್ತೋ ಗೊತ್ತಿಲ್ಲ, ಬಟ್ ನಿಜವಾಗ್ಲೂ ಪ್ರೀತಿನ ತುಂಬಿಸ್ಕೊಂಡಿರ್ತಾರೆ ಅವರು. ಪ್ರೈಸ್ ದಿ ಲಾರ್ಡ್. ಪ್ರೈಸ್ ದಿ ಲಾರ್ಡ್. ಎಷ್ಟು ಸತ್ಯದ ಅರಿವು, ವಾಕ್ಯದ ಅರಿವು ಆಗಿತ್ತೋ ಇಲ್ವೋ ನನಗೆ ಗೊತ್ತಿಲ್ಲ, ಬಟ್ ಆ ಯೇಸುನೊಂದಿಗೆ ಒಂದು ಎನ್ಕೌಂಟರ್ ಆಗಿರ್ತಾರೆ, ಆ ಪ್ರೀತಿಯನ್ನು ಅನುಭವಿಸಿರ್ತಾರೆ. ಅದಕ್ಕೇನೆ ಆ ಮಕ್ಕಳ ಸಾವು ಕೂಡ ಅವರಿಗೆ ಯೇಸು ಪ್ರೀತಿ ಮುಂದೆ ಏನಾಗಿರಲಿಲ್ಲ, ದೊಡ್ಡದಾಗಿರಲಿಲ್ಲ. ಇವತ್ತು ನಮಗೆ ಪ್ರಾಣ ಹೋಗ್ಲೆ, ಪ್ರಾಣ ಬಿಡಿ, ಸಣ್ಣ ಪುಟ್ಟ ವಿಷಯಗಳಿಗೆ ನಮಗೆ ಎಷ್ಟೊಂದು ಗೊಂದಲ, ಎಷ್ಟೊಂದು ಟೆನ್ಷನ್. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಏನೇನಲ್ಲ. ಯಾಕೆ ಅಂದರೆ ಕಾರಣ ಇಷ್ಟೇ, ಅವರಲ್ಲಿದ್ದು ಫಲ ಕೊಡ್ತಾ ಇಲ್ಲ. ಭಾಳ ನೋವಿನ ವಿಷಯ, ಅವರಲ್ಲಿದ್ದು ಫಲ ಕೊಡ್ತಾ ಇಲ್ಲ. ಅದಕ್ಕೇನೆ ಅವ್ರು ಹೇಳ್ತಿದ್ದಾರೆ, ಓದಿ. ನನ್ನಲ್ಲಿದ್ದು ಫಲ ಕೊಡದ ಕವಲು ಬಳ್ಳಿಗಳನ್ನೆಲ್ಲ ಅವರು ಕತ್ತರಿಸಿ ಹಾಕುವರು. ಏನ್ ಮಾಡ್ತಾರಂತೆ? ಹೇಳಿದ ಮೇಲೆ ಮಾಡ್ತಾರೋ ಇಲ್ವೋ? ಸೊ ಇಲ್ಲಿ ನಮಗೆ ಎಲ್ಲಿ ತನಕ ಅವಕಾಶ ಇದೆ ಅಂದರೆ, ನನ್ನ ಶರೀರದಲ್ಲಿ ಜೀವ ಇರೋ ತನಕ ಅವಕಾಶ ಇದೆ. ಏನಕ್ಕೆ? ಫಲ ಕೊಡಲಿಕ್ಕೆ. ಆ ಮಾತನ್ನು ಕೇಳಿ ಆ ಮಾತಿಗೆ ಫಲ ಕೊಡಲಿಕ್ಕೆ ನನ್ನ ಶರೀರದಲ್ಲಿ ಜೀವ ಇರೋ ತನಕ ನನಗೆ ಏನಿದೆ? ಅವಕಾಶ ಇದೆ. ಆದರೆ ಸಮಸ್ಯೆ ಏನು ಗೊತ್ತಾ? ಯಾವಾಗ ಜೀವ ಹೋಗುತ್ತೋ ಗೊತ್ತಿಲ್ಲಲ್ಲ. ಪ್ರೈಸ್ ದಿ ಲಾರ್ಡ್. ಜೀವ ಹಾಗಾದರೆ ಏನು ಮಾಡಬೇಕೀಗ? ಇವಾಗಲೇ ನಾನು ಫಲ ಕೊಡಬೇಕು ಅಂತೇಳಿ ನನ್ನೊಳಗಡೆ ನಾನು ತೀರ್ಮಾನ ಮಾಡಬೇಕು. ಹೊರಗಡೆ ಹೋದಾಗ ಸತ್ತೋಗ್ಬೋದು, ನಾನು ದಾರಿಯಲ್ಲಿ ಹೋಗ್ಬೇಕಾದ್ರೆ ಸತ್ತೋಗ್ಬೋದು. ನಾನು ಪರವಾಗಿಲ್ಲ 20 ವರ್ಷ, ಪರವಾಗಿಲ್ಲ 21 ವರ್ಷ, ಇನ್ನೂ ಒಂದು 40 ವರ್ಷ ಇರ್ತದೆ ಆಯಸ್ಸು ಅಂತೇಳಿ ಡ್ರಾಮಾ ಮಾಡ್ಕೊಂಡೇನಾದರೂ, ಕೇರ್ಲೆಸ್ ಮಾಡ್ಕೊಂಡೇನಾದರೂ ಜೀವಿಸಿದಾಗ ಯಾವುದು ಹೇಗೆ ಬೇಕಾದರೂ ಸಂಭವಿಸ್ಬೋದು. ಪ್ರೈಸ್ ದಿ ಲಾರ್ಡ್. ಹೇಗೆ ಬೇಕಾದರೂ ಸಂಭವಿಸ್ಬೋದು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಮೊನ್ನೆ ಫಸ್ಟ್ ಸಂಡೇಗೆ ಮಂಗಳೂರಿಂದ 6 ಜನ ಟ್ರೈನಲ್ಲಿ ಬರ್ತಾಯಿದ್ರು. ಸುಬ್ರಹ್ಮಣ್ಯದ ಹತ್ರನೇ ನಿಂತುಬಿಟ್ರು ಅವರೆಲ್ಲ. ಟ್ರೈನ್ ಮುಂದೆ ಬರಲಿಲ್ಲ. ಯಾಕೆ ಅಂದರೆ ಏನೋ ಭೂಕುಸಿತ ಅಂತಾರಲ್ವ, ಅದು ಕುಸಿತ ಆಗಿ ಮಣ್ಣೆಲ್ಲ ಕೆಳಗಡೆ ಬಂದು ಟ್ರೈನ್ ಮುಂದಕ್ಕೆ ಬರಲಿಕ್ಕಾಗದೆ ಅಲ್ಲೇ ಇದ್ದರು. ಒಂದು ವೇಳೆ ಟ್ರೈನ್ ಪಾಸ್ ಆಗುವಾಗ ಏನಾದರೂ ಬಂದಿದ್ರೆ ಏನು ಬೇಕು ಅಂತ ಬರಲಿ ಅಂತ ನಾನು ಹೇಳ್ತಾ ಇಲ್ಲ, ಏನು ಬೇಕಾದರೂ. ಅದೇ ಪ್ರಕಾರ ನಮ್ಮ ಜೀವನದಲ್ಲಿ ಯಾವಾಗ ನನ್ನ ಸಾವು ನನಗೆ ಗೊತ್ತಿಲ್ಲ. ದೇವ್ರು ಹೇಳ್ತಾರೆ, ನನ್ನಲ್ಲಿದ್ದು ಫಲ ಕೊಡದೇ ಇರತಕ್ಕಂಥ ಪ್ರತಿಯೊಂದನ್ನು ಏನು ಮಾಡ್ತೇನೆ? ಕತ್ತರಿಸಿ ಹಾಕ್ತಾರಂತೆ. ಆಮೇಲೆ ಅದು ಒಣಗೋಗುತ್ತೆ. ಒಣಗಿದಾಗ ಏನು ಮಾಡ್ತಾರೆ? ಬೆಂಕಿಗೆ ಹಾಕ್ತಾರೆ. ಪ್ರೈಸ್ ದಿ ಲಾರ್ಡ್. ಇದ್ಯಾವುದು ಕೂಡ ಕತೆ ಅಲ್ಲ, ಇದೆಲ್ಲ ನಿಜ. ಈಗ ನಾನೇನು ಮಾಡಬೇಕು ಅಂದರೆ, ನನ್ನ ಶರೀರದಲ್ಲಿ ಜೀವ ಇರುವಾಗಲೇ ನನ್ನ ಯೇಸುವಿನ ಜೀವವನ್ನು ನಾನು ಪಡ್ಕೋಬೇಕು. ಅವರಿಗೆ ಫಲ ಕೊಡುವ ಮಗನು ಮಗಳು ನಾನು ಆಗಬೇಕು. ಆ ತೀರ್ಮಾನ ಈಗಲೇ ಮಾಡಬೇಕು. ನಾವು ಈಗಲೇ ಮಾಡಬೇಕು. ಕೆಲವರು ಹೇಳ್ತಾರಲ್ವಾ, ಇನ್ನೊಂದು 6 ವರ್ಷ ಎಲ್ಲ ಮುಗಿಸ್ಬಿಡ್ತೀನಿ ಬರ್ತೀನಿ, ಇನ್ನೊಂದು ವರ್ಷ ಎಲ್ಲ ಮುಗಿಸ್ಕೊಂಡು ಕೈ ತೊಳ್ಕೊಂಡು ಬಂದುಬಿಡ್ತೀನಿ, ಇನ್ನು 6 ತಿಂಗಳಿದೆ ಎಲ್ಲ ಮುಗಿಸ್ಕೊಂಡು ಬಂದುಬಿಡ್ತೀನಿ. ನಾಳೆ ಇರ್ತೀಯ ನೀನು? ಪ್ರೈಸ್ ದಿ ಲಾರ್ಡ್. ಪ್ರೈಸ್ ದಿ ಲಾರ್ಡ್. ಇವನಿಗೆ ಹೇಳ್ತಾರಲ್ವಾ, ಧನಿಕನಿಗೆ ಒಳ್ಳೆ ಫಸಲು ಬಂದಿದೆ, ಎಲ್ಲ ಕಣಜಗಳನ್ನು ಕಿತ್ತಾಕ್ತೀನಿ, ಎಲ್ಲ ಕಣಜಗಳು ದೊಡ್ಡದು ಮಾಡಿ ತುಂಬಿಸಿಡ್ತೀನಿ, ಯಾವಾಗಲೂ ಕೂಡ ಸಮೃದ್ಧಿಯಾಗಿ ಬದುಕ್ಬಿಡ್ತೀನಿ ಅಂತೇಳಿ ಆಲೋಚನೆ ಮಾಡಿದಾಗ ರಾತ್ರಿ ಕನಸಲ್ಲಿ ಬಂದ್ರಂತೆ. ಎಲ್ಲವೋ ಮೂರ್ಖ, ಇವತ್ತೇ ನೀನು ನನ್ನ ಜೊತೆ ಬರ್ತೀಯಾ ಅಂತ ಹೇಳುವಾಗ ಅದೇ ಪರಿಸ್ಥಿತಿ ನಮಗಾಗಿದ್ರೆ, ಅದೇ ಮಾತುಗಳು ನನಗೆ ದೇವ್ರು ಹೇಳಿರೋದಲ್ವಾ? ಪ್ರೈಸ್ ದಿ ಲಾರ್ಡ್. ಪ್ರೈಸ್ ದಿ ಲಾರ್ಡ್. ಪ್ರತಿದಿನ ದೇವರ ಕೊಡುಗೆ ಅಷ್ಟೇ, ದೇವರ ಕೃಪೆ ಅಷ್ಟೇ.
ನಾನು ಆ ಕೃಪೆಯನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ಪ್ರತಿದಿನ ಫಲ ಕೊಡಲಿಕ್ಕೆ ನನ್ನನ್ನೇ ನಾನು ತಯಾರು ಮಾಡಿಕೊಳ್ಳೋದಾದರೆ, ಮಾನಸಾಂತರ ಪಟ್ಟು ಆತನ ಕಡೆಗೆ ತಿರುಗಿಕೊಂಡು ನಾನು ಯೇಸುವಿನ ಜೊತೆಯಲ್ಲಿ ನಡಿಬೇಕು ಅನ್ನುವ ಆ ತವಕ ದಾಹ ನನ್ನ ಅಂತರಂಗದಲ್ಲಿ ಉಂಟಾದರೆ ನಿಜವಾಗ್ಲೂ ಆ ಆನಂದವನ್ನು ಅನುಭವಿಸ್ತೇವೆ, ಆನಂದವನ್ನು ಅನೇಕರಿಗೆ ಹಂಚುವ ಮಕ್ಕಳಾಗ್ತೇವೆ. ಪ್ರೈಸ್ ದ ಲಾರ್ಡ್. ಮುಂದುವರಿಸಿ. ಫಲ ಕೊಡುವ ಕವಲು ಬಳ್ಳಿಗಳು, ನೋಡಿ, ಫಲ ಕೊಡುವ ಕವಲು ಬಳ್ಳಿಗಳು ಮತ್ತಷ್ಟು ಫಲ ಕೊಡುವಂತೆ ಅವನ್ನು ಸವರಿ ಶುದ್ಧಗೊಳಿಸುವರು. ಏನ್ ಮಾಡ್ತಾರಂತೆ? ಈಗ ನೀವು ಫಲ ಕೊಡ್ತಾ ಇದ್ದೀರಂತ ಇಟ್ಕೊಳ್ಳಿ. ಫಲ ಕೊಡ್ತಾ ಇರುವಾಗ ಸವರ್ತಾರಂತೆ, ಶುದ್ಧ ಮಾಡ್ತಾರಂತೆ, ಆಗ ಮತ್ತಷ್ಟು ಫಲ. ಪ್ರೈಸ್ ದ ಲಾರ್ಡ್. ಹೆಂಗೆ ಇದು? ನನಗೆ ಸ್ವಲ್ಪ ಹೇಳ್ರಿ ಯಾರಾದರೂ. ಹೇಳು. ಸೂಪರ್ ನ್ಯಾಚುರಲ್ ಆಗಿ ಹೋಗ್ಬಿಡೋಣ ಅಂತ. ಪ್ರೈಸ್ ದ ಲಾರ್ಡ್. ಸವರುವಾಗ ಕಷ್ಟ ಆಗುತ್ತಾ? ಇಲ್ಲ, ಆಗುತ್ತಾ? ಸೊ ನೀನು ಕ್ರಿಸ್ತನಲ್ಲಿ ಇರುವಾಗ ಅವರು ಸವರ್ತಾರೆ. ಆ ಸವರುವಿಕೆ ಯಾಕೆ ಗೊತ್ತಾ? ನಿನ್ನನ್ನು ಫಲಭರಿತ ಮಾಡಲಿಕ್ಕೆ. ಈ ಸವರುವಾಗ ಇದೆಯಲ್ವಾ, ಖಂಡಿತ ನೋವಾಗುತ್ತೆ, ಖಂಡಿತ ಕಷ್ಟ ಆಗುತ್ತೆ. ಪ್ರೈಸ್ ದ ಲಾರ್ಡ್. ಪ್ರೈಸ್ ದ ಲಾರ್ಡ್. ಪ್ರೈಸ್ ದ ಲಾರ್ಡ್. ಮರಕ್ಕೆ ಜೀವ ಇದೆಯಾ? ಈಗ ಅದು ನೆಟ್ಟಿಗೆ ಹೋಗ್ಬೇಕಾದ್ರೆ ಸೈಡ್ಗೆ ಹೋಗೋದನ್ನೆಲ್ಲ ಕಟ್ ಮಾಡ್ತಾರೆ. ಪ್ರೈಸ್ ದ ಲಾರ್ಡ್. ಯಾಕೆ ಅಂದರೆ ಹಿಂಗೆ ಬೆಳೆದ್ರೆ ಆ ನೆಟ್ಟಿಗೆ ಹೋಗಲ್ಲ ಅದು. ಯಾಕಂದರೆ ಅದರ ಸಾರ ಎಲ್ಲ ಈ ಸೈಡ್ಗೆ ಇರೋ ಕೊಂಬೆಗಳಿಗೂ ಸಿಕ್ಕಿದಾಗ ಸ್ಟ್ರೈಟ್ ಹೋಗೋದಲ್ಲ, ಅದೇನಾಗುತ್ತೆ? ಸ್ಟಾಪ್ ಆಗುತ್ತೆ. ಅದೇ ಪ್ರಕಾರ ನನ್ನ ಜೀವನದಲ್ಲಿ, ನನ್ನ ಈ ಆಧ್ಯಾತ್ಮಿಕ ಪ್ರಯಾಣದಲ್ಲಿ ಅನೇಕ ಸಾರಿ ನಾನು ಫಲ ಕೊಡ್ತಾ ಇದ್ರೂ ಕೂಡ ನನ್ನನ್ನು ಇನ್ನೂ ಫಲ ಇವನು ಕೊಡಬೇಕು, ಇವಳು ಕೊಡಬೇಕು ಅಂತೇಳಿ ತಟ್ತಾರಂತೆ ದೇವರು. ಪ್ರೈಸ್ ದ ಲಾರ್ಡ್. ಏನು ಮಾಡ್ತಾರೆ? ತಟ್ತಾರೆ. ಈ ತಟ್ಟುವಿಕೆ ಆದಾಗ, ಒದೆ ಬಿದ್ದಾಗ, ನಾನು ಏನಪ್ಪ ದೇವ್ರ ಜೊತೆ ಇದ್ರೂ ಕೂಡ ಈ ಸಮಸ್ಯೆ, ದೇವ್ರ ಜೊತೆ ಇಲ್ಲಿದ್ರು, ದೇವರ ಅನ್ಯೋನ್ಯತೆಯಲ್ಲಿದ್ದರು ಈ ಕಷ್ಟನ ಅಂತೇನಾದರೂ ನಾನು ನನ್ನ ಆಲೋಚನೆಯನ್ನು ನೆಗೆಟಿವ್ ಆಗಿ ಯೋಚನೆ ಮಾಡಿದ್ರೆ ಹೋಯ್ತಲ್ಲಿ. ಪ್ರೈಸ್ ದ ಲಾರ್ಡ್. ಪ್ರೈಸ್ ದ ಲಾರ್ಡ್. ಪ್ರೈಸ್ ದ ಲಾರ್ಡ್. ಅದಕ್ಕೆ ಬೆಸ್ಟ್ ಉದಾಹರಣೆ ಯಾರು? ಯೋಬ. ಏನು ಗೊತ್ತಾ? ಅವನ ಜೀವನದಲ್ಲಿ ಏನೇ ಬಂದರೂ ಕೂಡ ದೇವ್ರು ಕೊಟ್ಟರು, ದೇವ್ರು ತಗೊಂಡ್ರು, ದೇವರ ನಾಮಕ್ಕೆ. ಈಗ ಹಾಗಾದರೆ ನಿಮ್ಮ ಫಲಭರಿತವಾದ ಜೀವನದಲ್ಲಿ ಜೀವಿಸುವಾಗ ನಿಮ್ಮ ಹಾದಿಯಲ್ಲಿ ಕೆಲವೊಂದು ಪೆಟ್ಟುಗಳು ಬಿದ್ದಾಗ, ದೇವರೇ ಸ್ತೋತ್ರ, ಇದು ನನ್ನ ಒಳ್ಳೆಯದಕ್ಕಾಗಿ ಬಂದಿದೆ. ಪ್ರೈಸ್ ದ ಲಾರ್ಡ್. ಇದು ನನ್ನ ಒಳ್ಳೆಯದಕ್ಕಾಗಿ ಬಂದಿದೆ, ಸ್ತೋತ್ರಪ್ಪ ಅಂತೇಳಿ ನೀವು ಸ್ತೋತ್ರ ಮಾಡುವಾಗ, ಒಂದು ವೇಳೆ ಸೈತಾನ ಮಾಡಿದರೂ ಕೂಡ ನೀನು ದೇವ್ರಿಗೆ ಸ್ತೋತ್ರ ಮಾಡೋದ್ರಿಂದ ಆ ಸ್ತೋತ್ರಗಳ ಒಡೆಯ ಏನು ಮಾಡ್ತಾನೆ ಗೊತ್ತಾ? ಆ ಸೈತಾನನ ಕ್ರಿಯೆ ಆದರೆ ಅವನನ್ನು ತೆಗೆದಾಕ್ತಾರೆ. ಇವ್ರ ಮುಖಾಂತರ ಆಗಿದ್ರೆ ಇನ್ನೂ ನಿನ್ನನ್ನು ಫಲ ಕೊಡುವಂತೆ ಮಾರ್ಪಡಿಸ್ತಾರೆ. ಪ್ರೈಸ್ ದ ಲಾರ್ಡ್. ಪ್ರೈಸ್ ದ ಲಾರ್ಡ್. ಸೊ ಯೋಬನನ್ನು ಫಲಭರಿತ ಮಾಡಿದ್ರೆ ಇಲ್ವಾ? ಹೆಂಗ್ ಮಾಡಿದ್ರೆ ಹೇಳಿ? ಡಬಲ್, 1 to double. ಪ್ರೈಸ್ ದ ಲಾರ್ಡ್. ಪ್ರಿಯ ಸಹೋದರ ಸಹೋದರಿ, ಇದಕ್ಕೆಲ್ಲ ನೀವು ಮಾಡಬೇಕಾಗಿದ್ದೇನೆಂದರೆ ಆತನ ಅನ್ಯೋನ್ಯತೆಯಲ್ಲಿ, ಆತನ ಜೊತೆಯಲ್ಲಿ, ಆತನ ಫೆಲೋಶಿಪ್ಪಲ್ಲಿ ಯಾವಾಗಲೂ ಇರಬೇಕು ನೀವು. ಪ್ರೈಸ್ ದ ಲಾರ್ಡ್. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ಮೊನ್ನೆ ಈ ಮೇಡಮ್ ಹೇಳಿದ್ಲು, ನನ್ನಪ್ಪ ನನ್ನನ್ನು ಒಂದಿನಕ್ಕೆ ಒಂದು ಸಾರಿನಾದರೂ ನೋಡಬೇಕು. ಪ್ರೈಸ್ ದ ಲಾರ್ಡ್. ಪ್ರೈಸ್ ದ ಲಾರ್ಡ್. ನನ್ನಪ್ಪ ನನ್ನನ್ನು ಒಂದು ಸಾರಿನಾದರೂ. ಆಮೇಲೆ ಏನು ಹೇಳಿದ್ಲು ಗೊತ್ತಾ? ಹೋಗಿ ಬೆಳಗ್ಗೆ ಮುಖ ತೋರಿಸ್ಬಿಟ್ಟು ನೈಸ್ ಮಾಡಿ ಬಂದುಬಿಡ್ತೀನಿ. ಪ್ರೈಸ್ ದ ಲಾರ್ಡ್. ಆ ಅಪ್ಪ, ಇವರಪ್ಪ ಏನಂದ್ರು, ಇವರಪ್ಪ ಏನಾಗಿದ್ದಾರೆ, ಅವರಪ್ಪ ಇವಳಿಗೆ ಜೀವ ಕೊಟ್ಟಿಲ್ಲ, ಜನ್ಮ ಕೊಟ್ಟಿದ್ದಾರೆ. ಆದರೆ ಈ ಪರಲೋಕದ ತಂದೆ ನನಗೇನು ಕೊಟ್ಟಿದ್ದಾರೆ? ಏನು ಕೊಟ್ಟಿದ್ದಾರೆ? ತನ್ನ ಜೀವವಾದ ಒಬ್ಬನೇ ಮಗನ ಪ್ರಾಣವನ್ನು ಶಿಲುಬೆಯಲ್ಲಿ ಕೊಡುವುದರ ಮುಖಾಂತರ ಆತನಲ್ಲಿ ವಿಶ್ವಾಸ ಇಟ್ಟ ಪ್ರತಿಯೊಬ್ಬರಿಗೆ ಹೃದಯಕ್ಕೆ ಜೀವ ಕೊಟ್ಟಿದ್ದಾರೆ. ಹೃದಯಕ್ಕೆ ಜೀವ ಕೊಟ್ಟ ಆ ಅಪ್ಪನ ಹತ್ರ ಇವತ್ತು ಹೋಗ್ಬೇಕು ಅಂತ ಬಿಟ್ಟೋಗಿದ್ದೀರಾ ಯಾವತ್ತಾದರೂ ನನ್ನನ್ನು? ಪ್ರೈಸ್ ದ ಲಾರ್ಡ್. ಈಗ ಇಲ್ಲಿರೋರ್ನೆಲ್ಲ ಬಿಟ್ಟು ಹೋದ್ಯಾ? ನಮ್ಮಪ್ಪನ ನೋಡ್ಕೊ ಬರ್ತೀನಂತ ಪರವಾಗಿಲ್ಲ ಹೇಳು, ಹೌದಾ? ಹಂಗೇನೆ ನಾವುಗಳು ಇಲ್ಲಿ ಕೂತಿದ್ದೀವಲ್ಲ, ವಿಶ್ವಾಸಿಗಳು, ಪ್ರಾರ್ಥನೆಯವರು ಅಂತ, ನಾವು ಯೇಸುವನ್ನು ಭೇಟಿ ಮಾಡಬೇಕು. ಇವತ್ತು ಭೇಟಿ ಆಗಲಿಲ್ಲ, ಇವತ್ತು ಆತನ ಅನ್ಯೋನ್ಯತೆಯಲ್ಲಿ ಕುತ್ಕೊಂಡಿಲ್ಲ, ಆತನ ಪ್ರಸನ್ನತೆಯಲ್ಲಿ ಕುತ್ಕೊಂಡಿಲ್ಲ, ಆತನ ಜೊತೆ ಮಾತಾಡಿಲ್ಲ, ಇಲ್ಲೇ ಸುತ್ತೋಡಿತಾ ಇದ್ದೀನಿ, ಇಲ್ಲೇ ಮಾತಾಡ್ಕೊಂಡಿದ್ದೀನಿ ಅಂಥೇಳಿ ಇರ್ರಪ್ಪ ಬರ್ತೀನಂತ ಎಸ್ಕೇಪ್ ಆಗಿದ್ದೀರಾ ಯಾವತ್ತಾದರೂ?
ಇಲ್ಲಲ್ಲ? ಯಾಕೆ ಹೇಳಿ? ಇವ್ರ ಅಪ್ಪನ ವ್ಯಾಲ್ಯೂ ಅವಳಿಗೆ ಗೊತ್ತಿದೆ, ಆದರೆ ಆ ಒರಿಜಿನಲ್ ಅಪ್ಪನ ವ್ಯಾಲ್ಯೂ ನಮಗೆ ಇಲ್ಲಿ ಗೊತ್ತಾಗಿದೆ ಅಷ್ಟೇ. ಇಲ್ಲಿ ಅನುಭವ ಆಗಲಿಲ್ಲ. ಇಲ್ಲಿ ಅನುಭವ ಆದರೆ ನಾವು ಯಾರ ಜೊತೆ ಕೂಡ ಇರಲೇಬೇಕು. ನಾವು ಮನುಷ್ಯರ ಜೊತೆ ಇರಲಿಕ್ಕೇನೆ ದೇವ್ರು ಉಂಟು ಮಾಡಿರೋದು. ಆದರೆ ಅವರ ಸಾನ್ನಿಧ್ಯ ಇಲ್ಲ ಅಂತ ಇಟ್ಕೊಳ್ಳಿ, ಅವರ ಪ್ರಸನ್ನತೆ ಇಲ್ಲ ಅಂತ ಇಟ್ಕೊಳ್ಳಿ, ಅವರ ಅನ್ಯೋನ್ಯತೆ ಇಲ್ಲ ಅಂತ ಇಟ್ಕೊಳ್ಳಿ, ನಾವು ಒದ್ದಾಡ್ಬಿಡ್ತೀವಿ ಮೀನ್ ಥರ. ಪ್ರೈಸ್ ದ ಲಾರ್ಡ್. ಅಯ್ಯೋ, ಇವತ್ತು ನಾನು ಅಪ್ಪನ ಜೊತೆನೇ ಇಲ್ವಲ್ಲ, ಈ ಅಪ್ಪನ ಜೊತೆ ಇಲ್ವಲ್ಲ, ಈ ಅಪ್ಪನ ಪ್ರೀತಿ ನಾನು ಇವತ್ತು ಅನುಭವಿಸ್ಲೇ ಇಲ್ವಲ್ಲ, ನಾನು ಜೀವ ಪಡ್ಕೋಬೇಕು, ನಾನು ಜೀವ 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 ಪಡ್ಕೋಬೇಕು, ಜೀವ ಬೇಕು, ಜೀವ ಬೇಕು, ಇನ್ನೂ ಹೆಚ್ಚಾಗಿ ನೀನೇ ಬೇಕು, ನೀನೇ ಬೇಕು ಅಂತ ಆಡೋದಲ್ಲ, ಪಡ್ಕೋಬೇಕು, ನಾವು ಅನುಭವಿಸ್ಬೇಕು. ನಾವು ಆ ಜೀವನ ನಮ್ಮದಾಗಬೇಕು. ಆದ್ದರಿಂದ ಅವ್ರೇನು ಮಾಡ್ತಾರಂದರೆ ಫಲ ಕೊಡುವುದನ್ನು ಖುಷಿ ಆಗುತ್ತೆ ಅವ್ರಿಗೆ. ದೇವರಿಗೆ ಫಲ ಕೊಡುವಂಥ ಮಕ್ಕಳನ್ನ ಏನು ಮಾಡ್ತಾರಂತೆ? ಸವರ್ತಾರಂತೆ. ಯಾಕೆ ಸವರ್ತಾರಂದರೆ ಅವರನ್ನು ಬೆಳೆಸಲಿಕ್ಕೆ, ಅವರನ್ನು ಉದ್ಧರಿಸಲಿಕ್ಕೆ, ಆತ್ಮೀಕವಾದ ಈ ಪ್ರಯಾಣದಲ್ಲಿ ಫಲಭರಿತರನ್ನಾಗಿ ಮಾಡಲಿಕ್ಕೆ, ಅನೇಕರಿಗೆ ಒಂದು ಆಶೀರ್ವಾದವಾಗಿ ಮಾರ್ಪಡಿಸಲಿಕ್ಕೆ. ಪ್ರೈಸ್ ದ ಲಾರ್ಡ್. ಆ ರೀತಿ ಬಲಪಡಿಸ್ತಾರೆ, ಆ ರೀತಿ ನಮ್ಮನ್ನು ಉನ್ನತ ಸ್ಥಾನಕ್ಕೆ ಎಬ್ಬಿಸ್ತಾರೆ ದೇವರು ಮುಂದೆ. ನೀವಾದರೂ ನಾನು ನಿಮ್ಮೊಡನೆ ಹಾಡಿದ ಮಾತಿನಿಂದಾಗಿ ಸವರಿದ ಕವಲುಗಳಂತೆ ಶುದ್ಧರಾಗಿ. ನೋಡಿ, ಯಾರೆಲ್ಲ ಅವರನ್ನು ಹಿಂಬಾಲಿಸಿದಂಥ ವ್ಯಕ್ತಿಗಳಿಗೆ, ಪ್ರೇಷಿತರಿಗೆ, ಅವರ ಮಕ್ಕಳಿಗೆ ಹೇಳ್ತಾ ಇರೋದು, ನೀವಾದರೂ ನಾನು ನಿಮ್ಮೊಡನೆ ಆಡಿದ ಮಾತುಗಳಿಂದ ಸವರಿದ ಕವಲುಗಳಂತೆ ಏನಾಗಿದ್ದೀರಿ. ಹಾಗಾದ್ರೆ ಪ್ರತಿಯೊಂದು ವಾಕ್ಯದ ಪ್ರಬೋಧನೆಯ ಸಮಯದಲ್ಲಿ ನಿಮ್ಮನ್ನ ದೇವರು ಏನ್ ಮಾಡ್ತಾರೆ? ಯಾಕೆಂದ್ರೆ ನಾವು ಬದುಕ್ತಾ ಇರೋದು ಈ ಕತ್ತಲೆ ಪ್ರಪಂಚದಲ್ಲಿ, ಕೇಡಿಗನ ವಶದಲ್ಲಿ ಅನೇಕರು ಇದ್ದಾರೆ. ನಾವು ಆ ಪ್ರಪಂಚದಲ್ಲಿ ಇರೋದು. ರಾತ್ರಿ ಮಲಗಿ ಬೆಳಗ್ಗೆ ಎದ್ದೇಳುವಾಗ ಆಲೋಚನೆಯಿಂದ ಎಷ್ಟೋ ಮಾಡಿರ್ತೀವಿ. ಯಾವಾಗ ದೇವರ ವಾಕ್ಯವನ್ನು, ಯೇಸು ಮಾತುಗಳನ್ನು ನೀವು ಪ್ರತಿ ಸಾರಿ ಕೂತ್ಕೊಂಡು ಆಲಿಸ್ತೀರೋ, ಆ ಪ್ರತಿ ಸಾರಿ ಆಲಿಸುವಾಗ ನಿಮ್ಮ ಆಲೋಚನೆಯಲ್ಲಿ ಬಂದ, ನಿಮ್ಮ ಕಾರ್ಯರೂಪದಲ್ಲಿ ಮಾಡಿದ, ಅಥವಾ ಏನೆಲ್ಲ ರೀತಿಯಲ್ಲಿ ನಿಮ್ಮ ಒಳಗಡೆ ಪ್ರವೇಶವಾಯಿತೋ ಪಾಪ ಅಥವಾ ಸೈತಾನನ ಕಾರ್ಯಗಳು, ನೀವು ದೇವರ ವಾಕ್ಯವನ್ನು ಕೇಳುವಾಗ ಆ ಟೈಮಲ್ಲೆಲ್ಲ ನಿಮ್ಮನ್ನು ದೇವ್ರು ಏನು ಮಾಡ್ತಾರೆ ಅಂದರೆ ಸವರಿ ಶುದ್ಧ ಮಾಡ್ತಾರೆ. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ಹೆಂಗೂ ಸವರ್ತಾರಲ್ವಾ, ಹಿಂಗೆ ಇರೋಣ ಬಿಡು ಅಂತೇಳಿ ನಾವೇನಾದರೂ ಮಂದಮತಿಗಳಾಗಿ ಜೀವಿಸಿದರೆ ನಷ್ಟಪಟ್ಟು ಹೋಗ್ಬಿಡ್ತೀವಿ, ನಾವು ನಾಶನಕ್ಕೆ ಹೋಗ್ಬೇಕಾಗತ್ತೆ. ಸೊ ಆ ರೀತಿ ಆಲೋಚನೆ ಮಾಡಬಾರ್ದು ನಾವು. ಎಷ್ಟೋ ಸಾರಿ ನಾವು ಹಂಗೆ ತಾನೇ ಮಾಡೋದು, ದೇವರಿದ್ದಾರೆ ಬಿಡು, ಕ್ಷಮಿಸ್ತಾರೆ ಬಿಡು, ಅದನ್ನು ನಾವು ಭಾಳ ಈಸಿಯಾಗಿ ತಗೋಬಿಟ್ಟಿದ್ದೀವಿ. ಅದ್ರ ಬಗ್ಗೆ ಸೀರಿಯಸ್ ಇಲ್ಲ ನಮಗೆ. ನಿಜವಾಗ್ಲೂ ಹೇಳಿ, ಯೇಸು ಸ್ವಾಮಿ ಪ್ರಾಣ ಕೊಟ್ಟಿದ್ದು ನಾವು ಧ್ಯಾನ ಮಾಡುವಾಗ ನಿಜವಾಗ್ಲೂ ಹೆಂಗಾಗುತ್ತೆ ಹೃದಯದಲ್ಲಿ ಯೋಚನೆ ಮಾಡಿ. ಯಾರೋ ಒಬ್ಬರು ಒಂದು ಹಾಡನ್ನು ಆಡುವಾಗಲೇ ಎಮೋಷನಲ್ ಆಗಿ ನಾವು ಅಳ್ತೀವಿ ಒಂದೊಂದು ಸಾರಿ. ಪ್ರೈಸ್ ದ ಲಾರ್ಡ್. ಆದರೆ ಹೃದಯದಲ್ಲಿ ಧ್ಯಾನ ಮಾಡಿ ನೋಡಿ, ಬದುಕಲಿಕ್ಕಾಗತ್ತೆ. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ಕೆಲವೊಂದು ಹಾಡುಗಳನ್ನು ಕೇಳಿದಾಗ ನಾವು ಅಳ್ತಾ ಇರ್ತೀವಿ, ಅದು ಶಾರೀರಿಕವಾಗಿ. ಆದರೆ ನಿಜವಾಗಲೂ ಒಳಗಡೆ ಆತನ ಪ್ರೀತಿ, ಆತನ ಒಂದು ಸತ್ಸಂಬಂಧ ನನಗೆ ನಿಜವಾಗ್ಲೂ ಸಿಕ್ಕಲಿಲ್ವಾದಲ್ಲಿ ಎಷ್ಟು ನೋವಾಗುತ್ತೆ ಅಂದರೆ, ಎಷ್ಟು ಕಷ್ಟವಾಗುತ್ತೆ ಅಂದರೆ ಊಹೆ ಮಾಡಲಿಕ್ಕಾಗಲ್ಲ. ಆ ರೀತಿ ಹಿಂಸೆ ಆಗುತ್ತೆ. ಆ ಹಿಂಸೆ ನಮಗಾಗ್ತಾ ಇದೆಯಾ? ಆ ಭಾರ ನಮಗಾಗ್ತಾ ಇದೆಯಾ? ಆ ಕಷ್ಟ ನಮಗಾಗ್ತಾ ಇದೆಯಾ? ಅಯ್ಯೋ, ನನ್ನ ಯೇಸು ನನ್ನನ್ನು ಸವರ್ತಾ ಇದ್ದಾರೆ, ಆದರೂ ಕೂಡ ನಾನು ಅವರಿಗೆ ಫಲ ಕೊಡ್ತಾ ಇಲ್ವೇ, ಅವ್ರ ಜೊತೆ ಇಲ್ವೇ, ಅವ್ರ ಅನ್ಯೋನ್ಯತೆಯಲ್ಲಿ ಇಲ್ವೇ, ಇವತ್ತು ಯೇಸು ಹತ್ರ ಮಾತಾಡಿಲ್ವೇ, ಇವತ್ತು ಯೇಸುವಿನ ಜೊತೆಯಲ್ಲಿ ನಡೀಲಿಲ್ವೇ, ಇವತ್ತು ಯೇಸು ಕೊಟ್ಟ ಕೆಲಸವನ್ನು ಒಂದೂ ಮಾಡಲಿಲ್ವೇ. ಪ್ರೈಸ್ ದ ಲಾರ್ಡ್. ಇದು ಬರುತ್ತೆ ನಮ್ಮೊಳಗಡೆ. ಆತನ ಮಾತುಗಳ ಮುಖಾಂತರ ಸವರಿದ ಕವಲುಗಳಾಗಿ ನಾವು ಮಾರ್ಪಟ್ಟಾಗ, ಶುದ್ಧರಾದಾಗ. ಪ್ರೈಸ್ ದ ಲಾರ್ಡ್. ಓದಿ ಮುಂದುವರಿಸಿ. ನೀವು ನನ್ನಲ್ಲಿ ನೆಲೆಗೊಂಡಿರಿ, ನೀವು ನನ್ನ ಜೊತೆ ಇರಿ. ಆಗ ನಾನು ನಿಮ್ಮಲ್ಲಿ ನೆಲೆಗೊಂಡಿರುವೆನು. ಫಸ್ಟ್ ಯಾರು ಅವ್ರ ಜೊತೆ ಇರ್ಬೇಕಂತೆ? ಯಾರು? ಅವರು ನಮ್ಮ ಜೊತೆ ಯಾವಾಗೂ ಇರ್ತಾರೆ. ಬಿಟ್ಟೋಗೋದು ಯಾರು ಗೊತ್ತಾ? ನಾನೇ. ಪ್ರೈಸ್ ದ ಲಾರ್ಡ್. ನಾನು ಹೇಳ್ತೀನಿ ಕೇಳಿ, ನಿಮ್ಮ ಅಪ್ಪನ ಜೊತೆನೋ ನಿಮ್ಮ ಅಮ್ಮನ ಜೊತೆನೋ ಕಂಟಿನ್ಯೂಸ್ ಒಂದು ವಾರ ಇದ್ಬಿಡಿ, ಅವ್ರ ಜೊತೆ ನೀವಿರಲ್ಲ. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ಈಗ ಒಂದು ವಾರ ಎಲ್ಲ ಕರ್ಕೊಂಡು ಹೋದ್ರು ಅಂತ ಇಟ್ಕೊಳ್ಳಿ, ಒಂದು ವಾರ ನಿಮ್ಮ ಜೊತೆನೇ ಇಟ್ಕೊಂಡಿದ್ದಾರೆ ಅಂತ ಇಟ್ಕೊಳ್ಳಿ. ನೀವು ನೆಕ್ಸ್ಟ್ ಡೇ ಹೇಳ್ತೀರಾ ಏನಂತ ಗೊತ್ತಾ? ನೀವು ಇಲ್ಲೇ ಇರ್ತೀರಾ? ಇರಬೇಕಾ? ಇಲ್ಲೇ ಇರೋಣ, ನೀವಿರಿ, ನಾನು ಸ್ವಲ್ಪ ಕೆಲಸ ಇದೆ ಅಂತ ಬಂದ್ಬಿಡ್ತೀವಿ ನಾವು. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್.
ಹೌದಾ? ಇಲ್ಲ ಅಪ್ಪ ಅಮ್ಮನೇ ಹೇಳ್ಬಿಡ್ತಾರೆ ನಮ್ಮ ಕೆಲಸ ಕಾರ್ಯಗಳಿದೆ ನೀವಿರಿ ನಾವು ಹೋಗ್ತೀವಂತ. ಹೌದಾ? ಹೌದಾ? ಈ ಪ್ರಪಂಚದಲ್ಲಿ ದಿನದ 24 ಗಂಟೆ, ಪ್ರತಿ ಸೆಕೆಂಡ್, ಪ್ರತಿ ನಿಮಿಷ, ಪ್ರತಿ ಗಂಟೆ ನನ್ನ ಜೊತೆಯಲ್ಲೇ ಇರಬೇಕು ಅಂತ ಆಸೆ ಪಡುವ ಒಬ್ಬರೇ ಒಬ್ಬರು ದೇವರು, ಅವರೇ ಯೇಸು ಸ್ವಾಮಿ. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ಈ ಆಸೆ ನಮ್ಗೆ ಎಷ್ಟು ಮಂದಿಗಿದೆ? ಹಲ್ಲೆಲೂಯಾ, ಹಲ್ಲೆಲೂಯಾ. ಈ ಆಸೆ ಎಷ್ಟು ಮಂದಿಗಿದೆ ನಮಗೆ? ಅದು ಬರ್ಬೇಕು ನಮ್ಮಲ್ಲಿ. ಅದು ಬರೋದು ಯಾವಾಗ ಗೊತ್ತಾ? ಈ ಸತ್ಯ ಅರ್ಥ ಆದಾಗ. ಅವ್ರೇನು ಹೇಳ್ತಿದ್ದಾರೆ ಗೊತ್ತಾ? ನಾನು ನಿನ್ನ ಜೊತೆ ಇರ್ತೀನಿ, ಬಟ್ ನಾನೇನು ಹೇಳ್ತಿದ್ದೇನೆ ಅಂದರೆ ನೀನು ನನ್ನಲ್ಲಿರೋ, ನಾನು ಯಾವಾಗಲೂ ನಿನ್ನ ಜೊತೆನೇ ಇರ್ತೀನಿ. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ಸತ್ಯ ಹೇಳ್ತೀನಿ, ಗಂಡ ಹೆಂಡ್ತಿನೂ ಹಿಂಗಿರೋಕ್ಕಾಗಲ್ಲ. ಪ್ರೈಸ್ ದ ಲಾರ್ಡ್. ಗಂಡ ಯಾವಾಗಲೂ ಹಿಂದೆನೇ ತಿರುಗ್ತಾ ಇರಲಿ, ಹೆಂಡ್ತಿ ಹೇಳ್ತಾಳೆ ಏನಂತ ಹೇಳ್ತಾಳೆ? ಹೋಗಿ ಏನೋ ಕೆಲಸ ಮಾಡಯ್ಯ, ಯಾಕೆ ನನ್ನ ಸರಿಗೆ ಹಿಡ್ಕೊಂಡು ತಿರುಗ್ತಾ ಇದೆಯಾ? ಪ್ರೈಸ್ ದ ಲಾರ್ಡ್. ಬೈತಾರ ಇಲ್ಲ? ಹಲೋ, ಬೈತಾರ ಇಲ್ಲ? ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಹೆಂಡ್ತಿ ಯಾವಾಗಲೂ ನನ್ನ ಜೊತೆನೇ ಇರ್ರಿ ಅಂತ ಹೇಳಲೆ. ಕೆಲ್ಸಕ್ಕೆ ಹೋಗ್ಬಾರ್ದಾ? ಊಟ ಸಂಪಾದನೆ ಯಾರು ಮಾಡೋದು? ನಿಮ್ಮಪ್ಪ ಮಾಡ್ತಾನಂತ ಅವರು ಹೋಗ್ತಾರೆ. ಪ್ರೈಸ್ ದ ಲಾರ್ಡ್. ನನ್ನಪ್ಪ ಏನಿದ್ದಾರೆ ಅವರೊಬ್ಬರೇನೆ. ನೀನು ಬೇಕು ನನಗೆ, ನಿನ್ನ ಜೊತೆ ಇರ್ಬೇಕು ನಾನು, ನಿನ್ನೊಂದಿಗೆ ಇರ್ಬೇಕು ನಾನು. ಎಷ್ಟು ಒಳ್ಳೆ ದೇವರು ಪ್ರಿಯರೇ. ಆ ದೇವರು ಏನು ಹೇಳ್ತಿದ್ದಾರೆ ಗೊತ್ತಾ? ನನ್ನ ಆನಂದ ನಿಮಗೆ ಕೊಡ್ತೇನೆ. ಯಾರ ಆನಂದ? ಯಾರ ಆನಂದ? ಈ ಆನಂದ ತುಂಬಿಕೊಂಡವ್ರು ನೋಡಿ, ಎಲ್ಲೂ ಕೂಡ ಅವ್ರಿಗಾಗಿ ಬದುಕಿದ ನಿದರ್ಶನಗಳೆಲ್ಲೂ ಇಲ್ಲ. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ಈ ಆನಂದ ಯಾರ ಹೃದಯಗಳಲ್ಲಿ ತುಂಬಿಕೊಂಡ್ರೋ ಅವ್ರು ಯಾರೂ ಕೂಡ ಅವ್ರಿಗಾಗಿ ಬದುಕಿದಂಥ ಘಟನೆಗಳು, ನಿದರ್ಶನಗಳು ಇಲ್ಲವೇ ಇಲ್ಲ. ನಾನು ನೋಡಿಲ್ಲ ಬೈಬಲಲ್ಲಿ. ಈ ಆನಂದ, ಈ ಯೇಸುವಿನ ಆನಂದವನ್ನು ತುಂಬಿಕೊಂಡವರು ಆ ಆನಂದವನ್ನು ಹಂಚ್ತಾ ಹೋದರು. ಯಾರಿಗೆಲ್ಲ ಇಲ್ವೋ ಅವರಿಗೆ. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ಈ ಆನಂದ ತುಂಬಿಕೊಂಡಿದ್ದಂಥ ಥಾಮಸರು ಎಲ್ಲಿಂದ ಬಂದರು? ಎಲ್ಲಿಗೆ? ಎಲ್ಲಿಂದ? ಪ್ರೈಸ್ ದ ಲಾರ್ಡ್. ಜೆರುಸಲೇಮ್. ಪ್ರೈಸ್ ದ ಲಾರ್ಡ್. ಎಲ್ಲಿಂದ? ಇವತ್ತು ಹೋಗ್ಲಿಕ್ಕೆ ಸುಲಭ. 2000 ವರ್ಷಗಳ ಹಿಂದೆ ನಾನು ಡ್ರೈವರ್ ಆದಾಗ, ನಾನು 90ನೇ ಇಸ್ವಿಯಲ್ಲಿ ಡ್ರೈವರ್ ಆದಾಗ, ಬಾಂಬೆಗೆ ಡೆಲ್ಲಿಗೆ ಬೆಳಗ್ಗೆ ಒಂದು ಫ್ಲೈಟು ಅಷ್ಟೇ, ಸಂಜೆ ಒಂದು ಬಾಂಬೆಗೆ ಡೆಲ್ಲಿಗೆ ಒಂದೊಂದೇ 90ಯಲ್ಲಿ ನಾನು ಹೇಳ್ತಾ ಇರೋದು. ಇನ್ 2000 ಇಯರ್ಸ್ ಅಂದರೆ 2000 ವರ್ಷದಲ್ಲಿ ಯಾವ ಟ್ರೈನ್ ಇತ್ತೋ, ಯಾವಾಗ ಕಂಡುಹಿಡಿದ್ರು ನನಗೆ ಸರಿಯಾಗಿ ಗೊತ್ತಿಲ್ಲ ಅದೆಲ್ಲ. ಬಟ್ ವ್ಯವಸ್ಥೆಗಳು ಹೆಂಗಿತ್ತೋ ಯೋಚನೆ ಮಾಡಿ. ವ್ಯವಸ್ಥೆಗಳು ಯಾವ ರೀತಿ ಇತ್ತೋ ಯೋಚನೆ ಮಾಡಿ. ಸರಿ, ಬೋಟ್ ಅಂತ ಹೇಳಿದ್ರು. ಬೋಟ್ ಬಂದು ತಲುಪೋದು ಯಾವಾಗ? ಮಾರ್ಗಗಳು ಯಾವಾಗ? ತಿಂಗಳುಗಳು. ಆದರೆ ಅವರ ಒಳಗಡೆ ಆಸೆ ಏನು ಗೊತ್ತಾ? ನಾನು ಜೀವ ಪಡ್ಕೊಂಡಿದ್ದೀನಲ್ವಾ, ನಾನು ಆನಂದ ತುಂಬಿಕೊಂಡಿದ್ದೀನಲ್ವಾ, ಈ ಆನಂದವನ್ನು ಹೇಗಾದರೂ ಮಾಡಿ ಪವಿತ್ರಾತ್ಮರು ಎಲ್ಲಿ ಕರ್ಕೊಂಡು ಹೋಗ್ತಾರ ಅಲ್ಲಿ ಕೊಟ್ಬಿಡ್ಬೇಕು ನಾನು. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ಈಗ ಬಸವನಪುರದಲ್ಲಿ 10-15 ವರ್ಷಗಳಿಂದ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದೀವಿ. ಎಷ್ಟು ಮಂದಿಗೆ ಕ್ರಿಸ್ತನ ಆನಂದವನ್ನು ನಾವು ತುಂಬಿಕೊಂಡು, ಎಷ್ಟು ಮಂದಿಗೆ ನಾವು ಅವರಿಗೆ ಹಂಚ್ಕೊಡ್ತಾ ಇದ್ದೀವಿ? ಆ ಪ್ರೀತಿಯನ್ನು ಎಷ್ಟು ಮಂದಿಗೆ ಹಂಚ್ತಾ ಇದ್ದೀವಿ? ಯೋಚನೆ ಮಾಡಿ. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. ಒಂದು ಕ್ಷಣ ಯೋಚನೆ ಮಾಡಿದ್ರೆ ಭಾಳ ನೋವಾಗತ್ತೆ. ನಮ್ಮದು ಭಾಳ ತಪ್ಪಿದೆ ಅಂತಲೂ ಗ್ರಹಿಕೆ ಆಗುತ್ತೆ ಈಗ. ಪ್ರೈಸ್ ದ ಲಾರ್ಡ್. ಸೊ ಅವತ್ತು ಬಂದಾಗ ಕ್ರೌಡ್ ನೋಡಿಬಿಟ್ರೆ ಖುಷಿ ನಮಗೆ. ಆದರೆ ಇವತ್ತು ಕ್ರೌಡೆಲ್ಲ ಬೇಡ ಪ್ರಿಯರೇ. ನಿಜವಾಗ್ಲೂ ಯೇಸುವಿನ ಆನಂದವನ್ನು ತುಂಬಿಕೊಂಡು ಕರ್ತನಿಗಾಗಿ, ಯೇಸುವಿಗಾಗಿ ಜೀವಿಸುವವರು ಬೇಕಿವತ್ತು. ಆತನ ಶುಭ ಸಂದೇಶವನ್ನು ಹೊತ್ತು ಸಾಗುವವರು ಬೇಕು. ಅದಾಗಬೇಕಾದ್ರೆ ಮೊದಲು ಆ ಆನಂದ ನನ್ನಲ್ಲಿ ತುಂಬಬೇಕಲ್ವಾ? ಅದಕ್ಕೇ ಪ್ರೇಷಿತರಿಗೆ ಧೈರ್ಯ ಹೇಳ್ತಿದ್ದಾರೆ ಯೇಸು ಸ್ವಾಮಿ, ನೀವು ನನ್ನ ಜೊತೆ ಇರಿ, ಆಗ ನಾನು ನಿನ್ನ ಜೊತೆ ಇರ್ತೀನಿ. ಪ್ರೈಸ್ ದ ಲಾರ್ಡ್. ನೀವು ನನ್ನ ಜೊತೆ ಇರಿ, ನಾನು ನಿಮ್ಮ ಜೊತೆ ಇರ್ತೀನಿ. ಮುಂದೆ ಒಂದು ವಾಕ್ಯ ಓದಿ. ಕವಲು ಮೂಲ ಬಳ್ಳಿಯಲ್ಲಿ ಒಂದಾಗಿ ನೆಲೆಸದಿದ್ದರೆ, ನೋಡಿ, ಕವಲು ಮೂಲ ಬಳ್ಳಿಯಲ್ಲಿ ಒಂದಾಗಿ ನೆಲೆಸದಿದ್ದರೆ ತನ್ನಷ್ಟಕ್ಕೆ ತಾನೇ ಫಲ ಕೊಡಲಾಗದು. ಈಗ ನಮ್ಮಷ್ಟಕ್ಕೆ ನಾವು ಫಲ ಕೊಡ್ಲಿಕ್ಕೆ, ನಮ್ಮಷ್ಟಕ್ಕೆ ನಾವು ಬೋಧನೆ ಮಾಡಿದ್ರೆ ಫಲ, ನಮ್ಮಷ್ಟಕ್ಕೆ ನಾವು ವರ್ಷಿಪ್ ಮಾಡಿದ್ರೆ ಫಲ, ನಮ್ಮಷ್ಟಕ್ಕೆ ನಾವು ಆಡಿದ್ರೆ ಆಡ್ಬೋದು ಅಷ್ಟೇ, ಏನು ಕೆಲಸ ಆಗಲ್ಲ.
ನಮ್ಮಷ್ಟಕ್ಕೆ ನಾವು ಏನೂ ಮಾಡಬಾರ್ದು. ಪ್ರೈಸ್ ದ ಲಾರ್ಡ್. ಅದೇನು ಪ್ರಯೋಜನ ಇಲ್ಲ. ಓದಿ. ಹಾಗೆಯೇ ಹಾ, ನೀವು ಕೂಡ ನನ್ನಲ್ಲಿ ಒಂದಾಗಿ ನೆಲೆಸದಿದ್ದರೆ ಹಾ. ಫಲ ಕೊಡಲಾರಿರಿ. ನನ್ನಲ್ಲಿ ಒಂದಾಗಿ ನೆಲೆಸದಿದ್ದರೆ, ಹಾಗಾದ್ರೆ ಕ್ಲಿಯರ್ ಮಾಡ್ತಾ ಇದ್ದಾರೆ, ಫಲ ಬರಬೇಕು ಅಂದ್ರೆ ಫಲ ಕೊಡೋದು ಯಾರು? ಯಾರು? ನಮ್ಮಿಂದ ಏನು? ನಮ್ಮಿಂದ ಏನು? ಸೊ ನಾವು ಹೇಳ್ಕೊಳ್ಲಿಕ್ಕೆ ಯಾವುದೇ ರೀತಿಯಲ್ಲೂ ಆಸ್ಪದ ಇಲ್ಲ. ಏನೆಲ್ಲ ಮಾಡಿದ್ದಾರೋ, ಏನೆಲ್ಲ ಮಾಡಿದ್ದೀವೋ ಅದೆಲ್ಲವೂ ಯಾರಿದ್ದು ಮಾಡಿಸಿರೋದು? ಯಾರಿದ್ದು ಮಾಡಿಸಿರೋದು? ಈ ಪ್ರೇಷಿತರು ನೋಡಿ, ದೇಶ ಬಿಟ್ಟು ದೇಶಕ್ಕೆ ಬಂದರೂ ಕೂಡ ಒಂದು ಅಹಂಕಾರದ ಮಾತುಗಳಿಲ್ಲ ನೋಡಿ ಅವ್ರ ಜೀವನದಲ್ಲಿ. ಪ್ರೈಸ್ ದ ಲಾರ್ಡ್. ಒಂದು ಅಹಂಕಾರದ ಮಾತುಗಳು. ಅಯ್ಯೋ, ಭಾರತ ದೇಶಕ್ಕೆ ಎಷ್ಟು ಕಷ್ಟಪಟ್ಟು ಬಂದೆ, ಪೇತ್ರ ತಲೆ ಕೆಳಗಡೆ ಆಗಿ ನಾನು ಸತ್ತೆ ನಿನಗೋಸ್ಕರ, ಎಲ್ಲೂ ಹೇಳಿದ್ದು ನಾನು ನೋಡಿಲ್ಲ. ಅವರೆಲ್ಲ ಹೇಳಿದ್ದು ಹೆಂಗೆ ಗೊತ್ತಾ? ಈ ಸಾವು ನನಗೆ ಬೇಡಪ್ಪ, ಈ ರೀತಿ ಸಾಯ್ಲಿಕ್ಕೆ ನನಗೆ ಯೋಗ್ಯತೆ ಇಲ್ಲಪ್ಪ, ನನ್ನ ಯೇಸು ಅವ್ರ ರಕ್ಷಕರು, ಅವರು ಸತ್ರು ನಿಜ, ಆದರೆ ಅದೇ ರೀತಿ ನನ್ನನ್ನು ಶಿಲುಬೆಗೆ ಹಾಕ್ತಾ ಇದ್ದೀರಲ್ವ, ಬೇಡಪ್ಪ, ಬೇಡ ಬೇಡ, ಯೋಗ್ಯತೆ ನನಗಿಲ್ಲ, ನನ್ನ ತಲೆ ಕೆಳಗಡೆ ಹಾಕಿ. ಪ್ರೈಸ್ ದ ಲಾರ್ಡ್. ಎಷ್ಟು ಪ್ರೀತಿಸಿದ್ದಾರೆ ಯೇಸುವನ್ನು, ಎಷ್ಟು ಅವರ ಆನಂದವನ್ನು ಸವಿದಿದ್ದಾರೆ ಯೋಚನೆ ಮಾಡಿ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಆಸ್ಪತ್ರೆಯಲ್ಲಿ ಸ್ವಲ್ಪ ಡಿಸ್ಚಾರ್ಜ್ ಅಂದಾಗ ಜೀವ ಬರುತ್ತೆ ನಮ್ಗಲ್ವಾ? ಹೌದಾ? ಸ್ವಲ್ಪ ನಗು ಎಲ್ಲ ಬರುತ್ತೆ ಮುಖದಲ್ಲಿ ಅಲ್ವಾ? ಈ ಪೇತ್ರ ನನ್ನನ್ನು ಕೆಳಗಡೆ ಹಾಕಿ ಸಾಯಿಸಿ ಅಂತ ಹೇಳಬೇಕಾದ್ರೆ ಅವನು ಒಳಗಡೆ ಎಂಥ ಆನಂದ ಇದ್ದಿರಬೇಕು ಯೋಚನೆ ಮಾಡಿ. ಪ್ರೈಸ್ ದ ಲಾರ್ಡ್. ಯೋಚನೆ ಮಾಡಿ, ನನ್ನನ್ನು ಕೆಳಗಡೆ ತಲೆ ಹಾಕಿ ಸಾಯಿಸಿ ಅಂತ ಹೇಳಿ, ನೆಣಗೆ ಹಾಕಿ ಅಂತೇಳಿ ಆತ ಕೇಳ್ಕೊಳ್ಬೇಕಾದ್ರೆ, ಆ ಮಾತುಗಳನ್ನು ಹೇಳಬೇಕಾದ್ರೆ ಆತನಲ್ಲಿ ಎಂಥ ಒಂದು ಜಾಯ್, ಎಂಥ ಒಂದು ಆನಂದ ಇದ್ದಿರಬೇಕು. ಹಾಲೆಲೂಯಾ. ಯೇಸುವಿನಲ್ಲಿ ನನ್ನ ಆತ್ಮೀಯ ಸಹೋದರ ಸಹೋದರಿಯರೇ, ಕಳೆದ ದಿನಗಳನ್ನು ಬಿಡಿ. ದಯವಿಟ್ಟು ನನ್ನ ಒಂದು ಹಂಬಲ್ ರಿಕ್ವೆಸ್ಟ್, ಇದು ನಂದಲ್ಲ, ಯೇಸುವಿನ ಆಸೆ. ನಾವೆಲ್ಲರೂ ಕೂಡ ಆ ಕ್ರಿಸ್ತನ ಆನಂದವನ್ನು ನಮ್ಮ ಹೃದಯಗಳಲ್ಲಿ ತುಂಬಿಸ್ಕೋಬೇಕು. ಅದು ತುಂಬಿಸ್ಲಿಕ್ಕೆ ಅವ್ರು ರೆಡಿ ಇದ್ದಾರೆ. ಯಾರಿಗೆ ತುಂಬಿಸ್ತಾರೆ ಅಂದರೆ ಅವರಲ್ಲಿದ್ದು ಫಲ ಕೊಡೋರಿಗೆ. ಅವರು ಸವರುವಾಗ ಸಹಿಸಿಕೊಂಡು, ಇದು ದೇವರಿಂದ, ದೇವರು ನನ್ನನ್ನು ರೆಡಿ ಮಾಡ್ತಿದ್ದಾರೆ ಅಂತೇಳಿ ಯಾರೆಲ್ಲ ಹೃದಯದಲ್ಲಿ ಬಯಸ್ತಿರೋ, ಆಸೆ ಪಡ್ತಿರೋ, ವಿಶ್ವಾಸಿಸ್ತಿರೋ, ಅವರ ಜೀವಿತದಲ್ಲಿ ಅವರ ಆನಂದಕ್ಕೆ ಕೊರತೆ ಇರೋದಿಲ್ಲ. ಇದೊಂದು ದಿವಸದಲ್ಲಿ ಆಗುತ್ತಾ? ಖಂಡಿತ ಆಗೋದಿಲ್ಲ, ದಿನಗಳು ಬೇಕಾಗುತ್ತೆ. ಆದರೆ ನಿಮ್ಮ ಪ್ರಯತ್ನ ಕಂಟಿನ್ಯೂ ಆಗಿದ್ದಾಗ, ನಿಮ್ಮ ಪ್ರಯತ್ನ ಸತತವಾಗಿದ್ದಾಗ ಖಂಡಿತ ಈ ವಾಗ್ದಾನಗಳನ್ನು ಕೊಟ್ಟ ದೇವರು ನಂಬಿಗಸ್ತರು ನಿಮ್ಮ ಜೀವನದಲ್ಲಿ ಫುಲ್ಫಿಲ್ ಮಾಡೇ ಮಾಡ್ತಾರೆ. ಪ್ರೈಸ್ ದ ಲಾರ್ಡ್. ಮಾಡೇ ಮಾಡ್ತಾರೆ. ಈ ನಂಬಿಕೆಯಿಂದ ನಾವಿರಬೇಕು, ಈ ಭರವಸೆ ಉಳ್ಳವರಾಗಿ ನಾವಿರಬೇಕು. ನಮ್ದೇನು ಗೊತ್ತಾ? ನಮಗೆ ಸಮಯ ಇದ್ದಾಗ ನಾವು ಮಾಡೋದಲ್ಲ, ಸಮಯ ಮಾಡ್ಕೊಂಡು ನಾವು ಮಾಡಬೇಕು. ಪ್ರೈಸ್ ದ ಲಾರ್ಡ್. ಹೆಚ್ಚು ಕಮ್ಮಿ ನಾವು ಪ್ರೇಯರ್ಗೆ ಹೋಗೋದಲ್ಲ ಯಾವಾಗ ಹೇಳಿ? ಸಮಯ ಮಾಡ್ಕೊಂಡು ಹೋಗಿದ್ದೀವ? ಪ್ರೈಸ್ ದ ಲಾರ್ಡ್. ಪ್ರೈಸ್ ದ ಲಾರ್ಡ್. ನೀವೇ ಕುತ್ಕೊಂಡು ಆಲೋಚನೆ ಮಾಡಿ ನೋಡಿ, ಮನೆಗೆ ಹೋದ್ಮೇಲೆ ನಾನು ನನ್ನ ದೇವರನ್ನು ಸಮಯ ಮಾಡ್ಕೊಂಡು ಹುಡುಕಿದ್ದೀನ? ನಾನು ನನ್ನ ದೇವರಿಗಾಗಿ ನನ್ನ ಜೀವಿತವನ್ನು ಬಿಟ್ಕೊಟ್ಟಿದ್ದೀನ? ಯೋಚನೆ ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ. ಆನ್ಸರ್ ನಿಮ್ಮ ಹತ್ರನೇ ಇರುತ್ತೆ. ಪ್ರೈಸ್ ದ ಲಾರ್ಡ್. ಅಂಥ ಜೀವನ ಬೇಡ ಪ್ರಿಯರೇ. ಒಂದೇ ಒಂದು ಹೃದಯದಲ್ಲಿ ಬಯಸೋಣ, ನಿನ್ನ ಆನಂದ ನನಗೆ ಬೇಕು, ನಿನ್ನ ಪರಿಶುದ್ಧಾತ್ಮರು ನನಗೆ ಬೇಕು, ನಿನ್ನ ಶುಭ ಸಂದೇಶದ ಬೆಳಕು ನನಗೆ ಬೇಕು, ನಾನು ಕೂಡ ಒಂದು ಶುಭ ಸಂದೇಶವಾಗಬೇಕು. ನಿನ್ನ ಆನಂದವನ್ನು ಯಾವ ರೀತಿ ಮದರ್ ಮೇರಿ, ಎಲಿಜಬೆತಳು ಅವರಿಬ್ಬರು ಪರಸ್ಪರ ಹಂಚ್ಕೊಂಡ್ರೋ, ಆ ಪ್ರೀತಿ ಹೇಗೆ ಟ್ರಾನ್ಸ್ಫರ್ ಆಯಿತೋ, ಆ ಪ್ರೀತಿಯನ್ನು ಎಕ್ಸ್ಪೀರಿಯನ್ಸ್ ಮಾಡಲಿಕ್ಕೆ ಸಾಧ್ಯವಾಯಿತೋ ಎಲಿಜಬೆತಳ ಉದರದಲ್ಲಿದ್ದ ಸ್ನಾನಿಕ ಯೌವನನಿಗೆ ಹೇಗೆ ಅನುಭವಿಸ್ಲಿಕ್ಕೆ ಸಾಧ್ಯವಾಯಿತೋ, ಅದೇ ಪ್ರಕಾರ ನನ್ನಲ್ಲಿರುವ ಆನಂದವನ್ನು ನಾನು ಕೂಡ ಅನೇಕರಿಗೆ ಹಂಚಬೇಕು. ಅಂಥ ಒಂದು ಸಾಧನವಾಗಿ ನನ್ನನ್ನು ಮಾರ್ಪಡಿಸೋಪ್ಪ, ಅಂಥ ಒಂದು ಸಾಧನವಾಗಿ ಉಪಯೋಗಿಸಪ್ಪ ಅಂಥೇಳಿ ಉಪಯೋಗಿಸಪ್ಪ ಅಂತ ಹೇಳೋದಲ್ಲ, ನಾನು ಉಪಯೋಗ ಆದರೆ ಅವರು ಉಪಯೋಗಿಸ್ತಾರೆ. ಉಪಯೋಗಿಸಪ್ಪ ಅಂತ ಕೇಳ್ಕೊಳ್ಳೋದು ತಪ್ಪೇನೆ. ಯಾಕೆ ಹೇಳಿ? ನಾನು ಹಂಗಾಗಬೇಕು ಅಂತಲೇ ಅವರ ಆಸೆ, ನಾನು ಹಂಗಾದರೆ ಅವ್ರು ನನ್ನನ್ನು ಉಪಯೋಗಿಸ್ತಾರೆ. ಪ್ರೈಸ್ ದ ಲಾರ್ಡ್. ಅಂಥ ರೀತಿಯಲ್ಲಿ ಉಪಯೋಗವಾಗುವಂತೆ ನಮ್ಮನ್ನು ಬಿಟ್ಟುಕೊಟ್ಟು ನಾವು ಪ್ರಾರ್ಥಿಸೋಣ. ನಮ್ಮನ್ನು ಬಹಳವಾಗಿ ಪ್ರೀತಿಸುವ ನಮ್ಮ ತಂದೆಯಾದ ದೇವರೇ, ಅಪ್ಪ, ನೀವು ಆನಂದದ ಮೂಲವಾಗಿದ್ದೀರಿ, ಶಾಂತಿಯ ಮೂಲವಾಗಿದ್ದೀರಿ, ಸಮಾಧಾನದ ಪ್ರಭು ನೀವಾಗಿದ್ದೀರಿ. ಅಪ್ಪ ಯೇಸುವೆ, ನಿಮ್ಮ ಶಿಷ್ಯರಿಗೆ ಅಂದು ಅವರು ಕಳವಳದಲ್ಲಿದ್ದಾಗ ನನ್ನ ಆನಂದವನ್ನು ನಾನು ನಿಮಗೆ ಕೊಡ್ತೇನಂತೇಳಿ ಆ ವಾಗ್ದಾನ ಮಾಡಿದ ಹಾಗೆಯೇ ಪಂಚಶತಮ ಹಬ್ಬದ ದಿನ ಅವರಿಗೆ ಆ ವಾಗ್ದಾನವನ್ನು ಅವರ ಹೃದಯಗಳಲ್ಲಿ ನೆರವೇರಿಸಿದವರು ನೀವಾಗಿದ್ದೀರಿ.
ಈ ಸಮಯದಲ್ಲಿ ಈ ಪುಟ್ಟ ಮಂದೆಯನ್ನು ನಿಮ್ಮ ಕರಗಳಲ್ಲಿಟ್ಟು ಪ್ರಾರ್ಥಿಸ್ತೇನಪ್ಪ. ಯೇಸುವೆ, ಆ ವಾಗ್ದಾನ ನಮ್ಮಲ್ಲೂ ಕೂಡ ನೆರವೇರಲಿ ಅಪ್ಪ. ಆ ವಾಗ್ದಾನ ನಮ್ಮಲ್ಲಿ ನೆರವೇರಲಿಕ್ಕೆ ಅಡ್ಡಿಯಾಗಿರುವ ಎಲ್ಲ ಸೈತಾನನ ಅಡೆತಡೆಗಳು ಯೇಸುವೆ ನಿನ್ನ ನಾಮದಲ್ಲಿ ಲಯವಾಗಿ ಹೋಗಲಿ ಅಪ್ಪ. ಸೈತಾನನ ಸಕಲ ಕ್ರಿಯೆಗಳು ನಾಶವಾಗಿ ಹೋಗಲಿ ಅಪ್ಪ. ಒಬ್ಬೊಬ್ಬರು ಹೃದಯಗಳನ್ನು ತೆರೆದುಕೊಟ್ಟು ನಿನ್ನ ಆ ಒಂದು ಆನಂದವನ್ನು ಬಯಸಲಿ ಅಪ್ಪ. ಹೃದಯದಲ್ಲಿ ನಿನ್ನ ಆನಂದವನ್ನು ಅನುಭವಿಸಲಿ ಅಪ್ಪ. ಆ ಆನಂದದಲ್ಲಿ ಇವರ ಆಧ್ಯಾತ್ಮಿಕ ಜೀವನ ಮುನ್ನಡೆಯಲಿ ಅಂತೇಳಿ ಯೇಸುವೆ ನಿಮ್ಮ ಅತಿ ಉನ್ನತವಾದ ನಾಮದಲ್ಲಿ ಪ್ರಾರ್ಥಿಸುತ್ತಾ ನಾವು ನಿಮ್ಮನ್ನು ಸ್ತುತಿಸುತ್ತೇವೆ. ಹಾಲೆಲೂಯಾ, 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 ಹಾಲೆಲೂಯಾ. ಯೇಸುವೆ ಸ್ತೋತ್ರಪ್ಪ, ಸ್ತೋತ್ರಪ್ಪ, ಸ್ತೋತ್ರಪ್ಪ. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಯೇಸುವೆ ಸ್ತೋತ್ರ, ಸ್ತೋತ್ರಪ್ಪ. ಪ್ರೈಸ್ ಯು ಲಾರ್ಡ್, ಪ್ರೈಸ್ ಯು ಲಾರ್ಡ್. ಹಾಲೆಲೂಯಾ. ಎಲ್ಲ ಬಲಹೀನತೆಗಳು ದೂರವಾಗಲಿ ಅಪ್ಪ. ಎಲ್ಲ ಬಲಹೀನತೆಗಳು ದೂರವಾಗಲಿ, ಎಲ್ಲ ಚಿಂತೆಗಳು ದೂರವಾಗಲಿ, ಎಲ್ಲ ಸಮಸ್ಯೆಗಳು ದೂರವಾಗಲಿ. ಪರಲೋಕದ ತಂದೆಯ ಪ್ರೀತಿ ಯೇಸುವಿನ ಮೂಲಕವಾಗಿ ಒಬ್ಬೊಬ್ಬರಲ್ಲಿ, ವಾಕ್ಯದ ಮೂಲಕವಾಗಿ ಒಬ್ಬೊಬ್ಬರಲ್ಲಿ ತುಂಬಲ್ಪಡಲಿ ಅಪ್ಪ. ಓ ರಬ ಹಾಲೆಲೂಯಾ. ಯೇಸುವೇ ಸ್ತೋತ್ರಪ್ಪ, ಸ್ತೋತ್ರಪ್ಪ, ಸ್ತೋತ್ರಪ್ಪ. ಯೇಸು ನಾಮದಲ್ಲಿ ಪ್ರಾರ್ಥಿಸಿದ್ದೇವೆ ಜೀವವುಳ್ಳ ತಂದೆಯೇ.